सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. So, an interesting question is to be answered. Why is this Brahman, that is Jagatkarana Brahman, or he is also called Nirguna Nirakara Rupi athva Arupa Ishvara? Why he is called Vishwam? ಸೊ ಇದನ್ನು ಎರಡು ಹಂತಗಳಲ್ಲಿ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು, ವಿಶ್ವಸ್ಯ ಜಗತಃ ಕಾರಣತ್ವೇ ನಹಿ ವಿಶ್ವಂ ಇತಿ ಉಚ್ಯತಿ. ದಟ್ ಮೀನ್ಸ್ ಭಗವಾನ್ ಈಸ್ ದಿ ಕಾರಣಂ ಆಫ್ ದಿಸ್ ಜಗತ್, ದೇರ್ಫೋರ್ ಹಿ ಈಸ್ ಕಾಲ್ಡ್ ವಿಶ್ವಂ. ಮತ್ತು ಎರಡನೇ ಹಂತದಲ್ಲಿ ತಿಳ್ಕೊಳ್ಳೋದು ಅಂತಂದರೆ, ಈ ಒಂದು ಪ್ರಪಂಚ ಅಂತ ನಾವೇನು ಕರೀತಾ ಇದ್ದೀವಿ, ದ ವರ್ಲ್ಡ್ ವಿಚ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್, ವಿಚ್ ವಿ ಆರ್ ಸೀಯಿಂಗ್ ಡೇ ಟು ಡೇ ಆನ್ ದ ಬೇಸಿಸ್ ಆಫ್ ಅವರ್ ಡೇ ಟು ಡೇ ಎಕ್ಸ್ಪೀರಿಯನ್ಸಸ್, ದಿಸ್ ವರ್ಲ್ಡ್ ಈಸ್ ನಾಟ್ ಸಪರೇಟ್ ಫ್ರಮ್ ಭಗವಾನ್. ಸೊ ದೆರ್ ಈಸ್ ನೋ ಟೂ ಎಂಟಿಟೀಸ್, ಒನ್ ಈಸ್ ಭಗವಾನ್ ಆ್ಯಂಡ್ ದಿ ಅನದರ್ ಈಸ್ ವರ್ಲ್ಡ್. This world is not separate from Bhagavan. ಯಾಕೆ ಹೀಗೆ ಅಂತಂದರೆ, this world has no reality apart from Bhagavan. Bhagavan is the Jagat Karanam and he became the world. He became the material cause for this Jagat. So, the world is not separate from the Lord. Paramatma is the reality and the world is the appearance. And Vedantadalli there is a very famous statement and it is Siddhanta. Appearance antandanga it is not real. So, ee prakara Paramatma is the reality and the world is an appearance. Since the world is only an appearance,
This prapancha is also called mithya prapancha. So ಪ್ರಪಂಚ ಸತ್ಯವಲ್ಲ ಅಂತಂದರೆ we cannot negate it straight away, because every day we are experiencing the world. ಪ್ರಪಂಚವನ್ನು ನೋಡ್ತಾ ನಾವು ಬೆಳೀತಾ ಇದ್ದೀವಿ, ಅನೇಕ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ. It's all true, and at the same time the world which we are seeing and experiencing is not real. It is only an appearance. And this prapancha which we are experiencing is called mithya prapancha. ಹೇಗೆ ಅಂತಂದರೆ, ಈಗ ವಿ ಸಿ ಎ ಪಾಟ್, ಒಂದು ಮಣ್ಣಿನ ಮಡಿಕೆಯನ್ನು ನಾವು ನೋಡ್ತೀವಿ. ಮಣ್ಣಿನ ಮಡಿಕೆಯನ್ನು ನೋಡಿದಾಗ ಆ ಮಡಿಕೆ ಎನ್ನುವಂಥದ್ದು, ದಿ ಪಾಟ್ ಈಸ್ ನಾಟ್ ಸಪರೇಟ್ ಫ್ರಮ್ ದಿ ಕ್ಲೇ. ಆ ಮಡಿಕೆ ಎನ್ನುವಂತಹದ್ದು ಮಣ್ಣಿಗಿಂತ ಬೇರೆ ಅಲ್ಲ, ಮಣ್ಣಿನ ಮತ್ತೊಂದು ರೂಪ, ದಟ್ ಈಸ್ ಮಡಿಕೆ. ಸೊ ಈ ಪ್ರಕಾರ ಮಣ್ಣು ಅನ್ನುವಂತಹದ್ದು ದಟ್ ಈಸ್ ದಿ ರಿಯಾಲಿಟಿ. ಪ್ರಪಂಚವನ್ನು ನೋಡಿದಾಗ ಪರಮಾತ್ಮ ಈಸ್ ದಿ ರಿಯಾಲಿಟಿ ಅಂಡ್ ಪ್ರಪಂಚ ಈಸ್ ಅನ್ ಅಪಿಯರೆನ್ಸ್. ಅಂಡ್ ಎಕ್ಸಾಕ್ಟ್ಲಿ ವೆನ್ ವಿ ಸಿ ಎ ಪಾಟ್, ಮಣ್ಣು ಈಸ್ ದಿ ರಿಯಾಲಿಟಿ and madike is the appearance, and very much madike is there. We use the madike, we keep so many things in the pot. Every day we are using. We just cannot say no, madike is only an appearance. ಆ ರೀತಿ ಅಲ್ಲ. ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಎಸೆನ್ಸ್ ಈಸ್ ರಿಯಾಲಿಟಿ. ಸೊ ಈ ಪ್ರಕಾರ ಮಣ್ಣು ಈಸ್ ಎಸೆನ್ಸ್ ಅಂಡ್ ಮಣ್ಣು ಈಸ್ ದಿ ರಿಯಾಲಿಟಿ ಅಂಡ್ ಮಡಿಕೆ ಈಸ್ ಅನ್ ಅಪಿಯರೆನ್ಸ್. ಮಣ್ಣು ಈಸ್ ಶಾಶ್ವತ. ಒಂದು ವೇಳೆ ನಾವು ಯೂಸ್ ಮಾಡ್ತಾ ಇರುವಂತಹ ಈ ಒಂದು ಮಡಿಕೆ ಕೈ ಜಾರಿ ಕೆಳಗೆ ಬಿದ್ದು ಒಡೆದು ಹೋಗುತ್ತೆ, ಒಡೆದು ಚೂರು ಚೂರು ಆಗುತ್ತೆ. ಮಡಿಕೆ ಬಿದ್ದು ಒಡೆದು ಚೂರು ಚೂರಾದರೂ ಕೂಡ ಮಡಿಕೆ ಇರೋದಿಲ್ಲ, and clay remains the same. There is no destruction for the clay, it is the destruction for the pot. So clay is the reality, mannu is the reality. Pot has no reality without clay. ನಾವು ಮಡಿಕೆಯನ್ನು ನೋಡ್ತಾ ಇದ್ರೂ ಕೂಡ ಮಣ್ಣು ಅನ್ನುವಂತಹದ್ದು ರಿಯಾಲಿಟಿ, ಮಡಿಕೆ ಎನ್ನುವಂತಹದ್ದು ಅಪಿಯರೆನ್ಸ್. ಈ ಅರ್ಥದಲ್ಲಿ ಕೂಡ ನಾವು ಒಂದು ಮಡಿಕೆಯನ್ನು ನೋಡಿದಾಗ again we mentioned two words, one is pot and another is clay. We use two words, but there are no two entities. ಮಣ್ಣು ಅಂತ ಹೇಳ್ತೀವಿ, ಮಡಿಕೆ ಅಂತ ಹೇಳ್ತೀವಿ when we look at the pot, but there are no two entities. ಸೊ ಮಣ್ಣು ಮತ್ತು ಮಡಿಕೆ ಅಂತ ಹೇಳಿದಾಗ the essence, the very ಸಾರ is ಮಣ್ಣು. ಈ ಕಾರಣದಿಂದ ಮಡಿಕೆ, the pot, is dependent on the existence of the clay. Prapancha is dependent on the existence of the Paramatma. So, pot cannot be separated from the clay. There is a pot antandre, there is clay. There is no doubt about it. I am seeing the Prapancha antandre, there is Paramatma. Similarly, the world is not separate from the Bhagavan. World has no independent existence. It is because of the Paramatma, it is because of the Bhagavan, it is because of the Brahman. The world is seen as existence.
Again, you will get one more question. ಈ ಜಗತ್ತು ಅಥವಾ ಪ್ರಪಂಚ ಅಂತ ಹೇಳಿ, ಅಥವಾ ಇದನ್ನು ನಾವು ಸೃಷ್ಟಿ, ವಿಶ್ವ ಈ ರೀತಿ ಎಲ್ಲ ಕರಿತೀವಿ. ಸೊ ವಿಶ್ವ ಮೀನ್ಸ್ ಇಟ್ ಈಸ್ ಜಗತ್, ವಿಶ್ವ ಮೀನ್ಸ್ ಇಟ್ ಈಸ್ ಪ್ರಪಂಚ. ಬಟ್ ಪ್ರಶ್ನೆ ಏನು ಇಲ್ಲಿ ಅಂತಂದ್ರೆ, ಇಲ್ಲಿ ಜಗತ್ತು ಮತ್ತು ಪ್ರಪಂಚ ಅದನ್ನೆಲ್ಲ ನಾವು ವಿಶ್ವ ಅಂತ ಕರಿತೀವಲ್ಲ, ಈ ವಿಶ್ವವನ್ನ ವಿಶ್ವ ಅಂತಾನೆ ಯಾಕೆ ಕರೀತಾ ಇದ್ದೀವಿ? ಬೇರೆ ಯಾವ್ದಾದ್ರು ಮತ್ತೊಂದು ಹೆಸರು ಕೊಡ್ಬೋದಾಗಿತ್ತು. ಪ್ರಪಂಚಕ್ಕೆ ಮತ್ತೊಂದು ಹೆಸರು ಈಸ್ ಜಗತ್. ಆ ಜಗತ್ತನ್ನ ವಿಶ್ವ ಅಂತ ಕರೀತಾ ಇದ್ದೀವಿ. ಆದರೆ ಈ ವಿಶ್ವವನ್ನ ನಾವು ವಿಶ್ವ ಅಂತಾನೆ ಯಾಕೆ ಕರಿಬೇಕು? ಬೇರೆ ಯಾವುದಾದ್ರೂ ಮತ್ತೊಂದು ಹೆಸರಿನಿಂದ ಕರಿಬಹುದಾಗಿತ್ತಲ್ಲ, ಯಾಕೆ ಆ ರೀತಿ ಕರೀತಾ ಇದ್ದೀವಿ? ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್? ವೈ ಇಟ್ ಈಸ್ ಟು ಬಿ ಕಾಲ್ಡ್ ಆಸ್ ವಿಶ್ವಂ? ವಿಶ್ವವನ್ನು ನಾವು ಬೇರೆ ಮತ್ತೊಂದು ಹೆಸರಿನಿಂದ ಕರಿಬಹುದಾಗಿತ್ತು, ಆದರೆ ವಿಶ್ವವನ್ನ ವಿಶ್ವ ಅಂತಲೇ ಯಾಕೆ ನಾವು ಕರೀತಾ ಇದ್ದೀವಿ? ದಟ್ ಈಸ್ ದಿ ಪ್ರಶ್ನೆ. ಸೊ ವಿಶ್ವವನ್ನ ವಿಶ್ವ ಅಂತ ಯಾಕೆ ಕರೀತೀವಿ? ಬಿಕಾಸ್ ವಿಶತಿ ಇತಿ ವಿಶ್ವಂ ಅಂತ ಹೇಳ್ತಾರೆ. ವಿಶತಿ ಇತಿ ವಿಶ್ವಂ. ನಮ್ಮ ವೇದಾಂತದಲ್ಲಿ ಅನೇಕ ಉಪನಿಷತ್ತುಗಳು, ವೇದಾಂತದ ಯಾವುದೇ ಭಾಗ ನಾವು ಆರಿಸ್ಕೋಬಹುದು. ಉಪನಿಷತ್ತುಗಳಲ್ಲಿ ಅನೇಕ ಉಪನಿಷತ್ತುಗಳು ಸೃಷ್ಟಿ ಪ್ರಕರಣ ಅಂತ ಹೇಳಿ ಆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಈವನ್ ವೇದಾಂತ ಮತ್ತು ಉಪನಿಷತ್ ಅಂತ ಮಾತ್ರ ಅಲ್ಲ, ಈವನ್ ಭಾಗವತದ ಅನೇಕ ಭಾಗಗಳಲ್ಲಿ ಸೃಷ್ಟಿ ಪ್ರಕರಣ ಅನ್ನುವಂತಹದ್ದು ಅಲ್ಲಲ್ಲಿ ಬರ್ತಾ ಇರುತ್ತೆ. ಸೊ ಯಾವುದೇ ಸಂದರ್ಭದಲ್ಲಿ ಈ ಒಂದು ಸೃಷ್ಟಿ ಪ್ರಕರಣ ಅನ್ನುವಂತಹ ಒಂದು ಟಾಪಿಕ್ ಬಂದಾಗ, ಸೃಷ್ಟಿ ಪ್ರಕರಣ ಅಂತಂದ್ರೆ ಅದು ಜಗತ್ತಿನ ವಿಕಾಸವನ್ನು ಕುರಿತು ಹೇಳುವಂತಹದ್ದು. ಜಗತ್ತಿನ ಬೆಳವಣಿಗೆ, ಜಗತ್ತಿನ ವಿಕಾಸ, ಅವುಗಳನ್ನು ಕುರಿತು ನಮ್ಮ ವೇದಾಂತ ಅಥವಾ ಉಪನಿಷತ್ತುಗಳು ಮಾತನಾಡುತ್ತವೆ, ವೇದಾಂತಗಳು ಹೇಳುತ್ತವೆ. ಸೊ ಉಪನಿಷತ್ತುಗಳು ಹೇಳೋ ಪ್ರಕಾರ ಪರಮಾತ್ಮ ಮೊದಲು ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಮೊದಲು ಬೇರೆ ಇನ್ನೇನು ನಿರ್ಮಾಣ ಮಾಡಲಿಲ್ಲ. ಜಗತ್ತು ನಿರ್ಮಾಣ ಮಾಡದೆ ಜೀವಿಗಳು ಬಂದ್ಬಿಟ್ಟಿದ್ರೆ ಅವರೆಲ್ಲ ಎಲ್ಲಿರ್ತಾ ಇದ್ರು? ಸೊ ಅಲ್ಲಿ ಇನ್ನೊಂದು ಡೌಟ್ ಇದೆ, ಇನ್ನೊಂದು ಪ್ರಶ್ನೆ ಇದೆ. ನಥಿಂಗ್ ಲೈಕ್ ದಟ್. ವಿ ಕೆನಾಟ್ ಡೌಟ್ ಅಬೌಟ್ ಇಟ್. ಸೊ ಪರಮಾತ್ಮ ಮೊಟ್ಟ ಮೊದಲ ಬಾರಿಗೆ ಜಗತ್ತನ್ನು ನಿರ್ಮಾಣ ಮಾಡ್ದ ಅಂತಂದರೆ ಅಲ್ಲಿ ಡೌಟೇ ಇಲ್ಲ. ಯಾಕೆಂತಂದರೆ ಜಗತ್ತಿಗಿಂತ ಮೊದಲು ಬೇರೆ ಏನನ್ನಾರು ನಿರ್ಮಾಣ ಮಾಡಿದ್ರು ಅದು ಎಲ್ಲಿರಬೇಕಿತ್ತು? ಸಿ, ವೆನ್ ವಿ ಲುಕ್ ಅಟ್ ಸಮಥಿಂಗ್ ದಟ್ ಈಸ್ ದೇರ್ ಇನ್ ದಿ ಜಗತ್ ಅಂತಲೇ ಅರ್ಥ. ಸೊ ಜಗತ್ತೇ ಇಲ್ಲ, ಒಂದು ವಸ್ತು ಇದೆ ಅಂತಂದರೆ ಆ ವಸ್ತು ಇರೋದಿಲ್ಲ. ಸೊ ಈ ವಿಚಾರದಲ್ಲಿ ನೋ ಡೌಟ್. ಸೊ ಪರಮಾತ್ಮ ಮೊಟ್ಟ ಮೊದಲ ಬಾರಿಗೆ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಆ ನಂತರದಲ್ಲಿ ದಿಸ್ ಪರಮಾತ್ಮ ಹ್ಯಾಸ್ ಕ್ರಿಯೇಟೆಡ್ ಸೋ ಮೆನಿ ಶರೀರಾಸ್, ಬಾಡೀಸ್. ಸೊ ಅನೇಕ ರೀತಿಯ ಬೇರೆ ಬೇರೆ ದೇಹಗಳನ್ನೆಲ್ಲ ಪರಮಾತ್ಮ ಕ್ರಿಯೇಟ್ ಮಾಡಿದ್ದಾನೆ. ಇಲ್ಲಿ ಹೇಳ್ತಾ ಇರೋದು ಸೃಷ್ಟಿಯ ನಂತರದಲ್ಲಿ, ಜಗತ್ತಿನ ನಿರ್ಮಾಣದ ನಂತರದಲ್ಲಿ ಪರಮಾತ್ಮ ಅನೇಕ ರೀತಿಯ ದೇಹಗಳನ್ನು ಕ್ರಿಯೇಟ್ ಮಾಡಿದ. ಹಿ ಹ್ಯಾಸ್ ಕ್ರಿಯೇಟೆಡ್ ಕೇವಲ ಶರೀರಗಳನ್ನು. ದಟ್ ಮೀನ್ಸ್ ನಾನ್ ಲಿವಿಂಗ್ ಬಾಡೀಸ್. ಇದರ ಅರ್ಥ ಪರಮಾತ್ಮ ಕ್ರಿಯೇಟ್ ಮಾಡಿದಂತಹ ಅನೇಕ ಬೇರೆ ಬೇರೆ ನೂರಾರು, ಸಾವಿರಾರು, ಲಕ್ಷಗಟ್ಟಲಿನಲ್ಲಿ ಪರಮಾತ್ಮ ದೇಹಗಳನ್ನು ಕ್ರಿಯೇಟ್ ಮಾಡಿದ್ದಾನೆ. ಆ ದೇಹಗಳಲ್ಲಿ ದೆರ್ ಈಸ್ ನೋ ಚೈತನ್ಯ. ಚೈತನ್ಯ ಇರಲಿಲ್ಲ, ಕೇವಲ ದೇಹಗಳನ್ನು ಕ್ರಿಯೇಟ್ ಮಾಡಿದ್ದಾನೆ.
Hence, Paramatma has created the non-living bodies. ಸೊ ಅಲ್ಲಿ ಚೈತನ್ಯ ಅನ್ನುವಂತಹದ್ದು ಇರಲಿಲ್ಲ. These bodies were created by the Bhagavan with the help of Panchabhutas, the 5 great elements. ಸೊ ಶರೀರಗಳು ಹೇಗೆ ನಿರ್ಮಾಣ ಆಯಿತು ಅಂತಂದರೆ ಇಟ್ ಈಸ್ ಥ್ರೂ ಪಂಚಭೂತಾಸ್. ಸೊ ಪಂಚಭೂತಗಳನ್ನು ಉಪಯೋಗಿಸಿಕೊಂಡು, ಒನ್ಸ್ ಅಗೇನ್ ಪಂಚಭೂತಗಳು ಅಂತಂದಾಗ ಇಟ್ ಈಸ್ ಪಂಚಭೂತಗಳು ಅದು ಕ್ರಿಯೇಟ್ ಆಗಿರುವಂತಹದ್ದು ಕೂಡ ಪರಮಾತ್ಮನಿಂದಲೇ. ಅಗೇನ್ ಅನೇಕ ವೇದಾಂತಗಳು ಹೇಳುತ್ತವೆ, ಅನೇಕ ಉಪನಿಷತ್ತುಗಳು ಹೇಳುತ್ತವೆ, ಆತ್ಮ ಆಕಾಶ ಸಂಭೂತಃ, ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನಿ ಆಪಃ, ನಂತರದಲ್ಲಿ ಪೃಥ್ವಿ. ಹೀಗೆ ಅನೇಕ ಉಪನಿಷತ್ತುಗಳು ಇದ್ರ ಬಗ್ಗೆ ಕೂಡ ಹೇಳುತ್ತೆ. ಪಂಚಭೂತಗಳ ನಿರ್ಮಾಣ ಆಗಿದ್ದು ಕೂಡ ಆತ್ಮನಿಂದ. ಸೊ ಆತ್ಮ ಮೊದಲು ಆಕಾಶವನ್ನು ಸೃಷ್ಟಿ ಮಾಡಿದ, ಆ ನಂತರದಲ್ಲಿ ವಾಯು, ಆ ನಂತರದಲ್ಲಿ ಅಗ್ನಿ, ಅಗ್ನಿಯ ನಂತರ ಜಲ, ಜಲದ ನಂತರ ಪೃಥ್ವಿ. ಸೊ ಈ ಪಂಚಭೂತಗಳನ್ನು ಪರಮಾತ್ಮ ಉಪಯೋಗಿಸಿಕೊಂಡು ಜಗತ್ತಿನ ನಿರ್ಮಾಣದ ನಂತರದಲ್ಲಿ he has created so many different bodies. ಸೊ ಯಾವುದೇ ದೇಹದಲ್ಲಿ ಚೈತನ್ಯ ಇರಲಿಲ್ಲ. he has created only the bodies. ಕೇವಲ ಶರೀರಗಳನ್ನು ಮಾತ್ರ ನಿರ್ಮಾಣ ಮಾಡಿದ. ಅಂಡ್ ಆಲ್ ದೋಸ್ ಬಾಡೀಸ್ ಆರ್ ದಿ ನಾನ್ ಲಿವಿಂಗ್ ಬಾಡೀಸ್. ಅಲ್ಲೆಲ್ಲೂ ಚೈತನ್ಯ ಇರಲಿಲ್ಲ. ಬಿಕಾಸ್ ಯಾಕೆ? in the entire prapancha or in the entire Vishwa, this Paramatma was the only Chaitanya Vastu. So in the entire universe, ಚೈತನ್ಯ ವಸ್ತು ಅಂತಂದರೆ ಅದು ಕೇವಲ ಪರಮಾತ್ಮನಲ್ಲಿ ಮಾತ್ರ ಇತ್ತು. ಸೊ ಪರಮಾತ್ಮ ಕ್ರಿಯೇಟ್ ಮಾಡಿರುವಂತಹ ದೇಹಗಳಲ್ಲೂ ಕೂಡ ದೇರ್ ವಾಸ್ ನೋ ಚೈತನ್ಯ. Paramatma simply he has created so many bodies, non-living bodies. ಆ ನಂತರದಲ್ಲಿ ಏನು ಮಾಡಿದ ಪರಮಾತ್ಮ? he slowly entered the bodies. ಇದು ಹೇಗೆ ಅಂತಂದರೆ, ಒಂದು ರೀತಿಯಲ್ಲಿ ನಾವು ಒಂದು ಸೈಟ್ ಪರ್ಚೇಸ್ ಮಾಡ್ತೀವಿ. ಸೈಟ್ ಪರ್ಚೇಸ್ ಮಾಡಿದ್ಮೇಲೆ ನಮಗೆ ಬೇಕಾದ ರೀತಿಯಲ್ಲಿ ಒಂದು ಮನೆಯನ್ನು ನಾವು ಕಟ್ಟಿಸ್ತೀವಿ. ಮನೆಯನ್ನು ಕಟ್ಟಿಸಿದ ನಂತರ ನೇರವಾಗಿ ಅಲ್ಲಿ ವಾಸಕ್ಕೆ ಹೋಗೋದಿಲ್ಲ ನಾವು. ಸೈಟ್ ನಮ್ಮದೇ. ಸೈಟ್ ಆದ ನಂತರದಲ್ಲಿ ಮನೆಯನ್ನು ಕಟ್ಟಿಸಿದ್ದೀವಿ. ಮನೆ ಕಟ್ಟಿಸಿರೋ ಉದ್ದೇಶ ಕೂಡ ನಾವು ಅಲ್ಲಿ ಹೋಗಿ ವಾಸ ಮಾಡಬೇಕು ಅಂತ. ಆದರೆ ಮನೆ ಕಟ್ಟಿಸಿದ ನಂತರದಲ್ಲಿ ನೇರವಾಗಿ ನಾವು ಯಾರೂ ಮನೆ ಒಳಗಡೆ ಹೋಗಲಿಲ್ಲ. ಅಲ್ಲಿ ನಾವು ಕೆಲವು ರೀತಿಯ ಆಚರಣೆಗಳನ್ನೆಲ್ಲ ಮಾಡ್ತೀವಿ. ದೇವತಾ ಪೂಜೆ, ಒಂದು ಹೋಮ, ಅನೇಕ ಬೇರೆ ಬೇರೆ ಕರ್ಮಗಳನ್ನು ಅಲ್ಲಿ ಮಾಡ್ತೀವಿ. ಅವುಗಳಲ್ಲಿ ಒಂದು ಗೃಹ ಪ್ರವೇಶ. ಸೊ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಒಂದು ಮನೆ ದೇವರು ಪೂಜೆ ಮಾಡಿ ದೇವ್ರನ್ನ ಒಳಗಡೆ ಕರ್ಕೊಂಡು ಹೋಗಿ ಆ ನಂತರದಲ್ಲಿ ನಾವು ಹೋಗ್ತೀವಿ. ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಒಂದು ರಿಚುವಲ್ ಈಸ್ ಕಾಲ್ಡ್ ದಿ ಗೃಹ ಪ್ರವೇಶಂ. ಸೊ ಒನ್ಸ್ ದಟ್ ಈಸ್ ಡನ್, ದ ಹೌಸ್ ಈಸ್ ರೆಡಿ ಆ್ಯಂಡ್ ವಿ ವಿಲ್ ಆಕ್ಯುಪೈ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಪರಮಾತ್ಮ ಜಗತ್ತಿನ ನಿರ್ಮಾಣದ ನಂತರದಲ್ಲಿ ಪಂಚಭೂತಗಳ ಸಹಾಯದಿಂದ he has created so many ಶರೀರಾಸ್. ಆ ನಂತರದಲ್ಲಿ ನಿಧಾನವಾಗಿ ಪರಮಾತ್ಮ ಹಿ ಎಂಟರ್ಡ್ ದಿ ಬಾಡೀಸ್. ಹೇಗೆ ನಾವು ಮನೆಗೆ ಗೃಹ ಪ್ರವೇಶ ಅಂತ ಹೇಳಿ ಎಲ್ಲ ಮುಗಿದ ಮೇಲೆ ಅಲ್ಲಿಗೆ ಹೋಗ್ತೀವಿ, ಎಲ್ಲ ಮುಗಿಬೇಕು. ಮನೆ ಕಟ್ಟಿದ ಮೇಲೆ ಎಲ್ಲ ರೀತಿಯ ಏನು ಪೆಂಡಿಂಗ್ ಅನ್ನೋದೇನು ಇರಬಾರ್ದು. ಮನೆ ಕಟ್ಟಿಸಿದ್ಮೇಲೆ ಅದು ಕ್ಲೀನ್ ಆಗಬೇಕು, ಪೇಂಟಿಂಗ್ ಆಗಬೇಕು, ಫ್ಲೋರಿಂಗ್ ಆಗಬೇಕು, ಫರ್ನಿಚರ್ದು
ಅಥವಾ ಏನೇನಿರುತ್ತೆ, ಶೋಕೇಸು, ವಾರ್ಡ್ರೋಬು ಎಲ್ಲ ಮುಗಿಸ್ಕೋತೀವಿ, ಎಲ್ಲ ಅಚ್ಚುಕಟ್ಟಾಯಿತು, ದೆನ್ ವಿ ವಿಲ್ ಎಂಟರ್. ಸೊ ಹೀಗೆ ಪರಮಾತ್ಮ ಕೂಡ ಈ ರೀತಿಯಲ್ಲಿ, ಸೊ ಎಲ್ಲವೂ ಆದ ನಂತರದಲ್ಲಿ ಹಿ ಎಂಟರ್ಡ್ ದಿ ಬಾಡೀಸ್. ಸೊ ಪರಮಾತ್ಮ ಎಂಟರಿಂಗ್ ಇನ್ ಟು ದಿ ಬಾಡೀಸ್ ಈಸ್ ಕಾಲ್ಡ್ ವಿಶತಿ ಇತಿ ವಿಶ್ವಂ. ಸೊ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ವಿಶತಿ ಇತಿ ವಿಶ್ವಂ. ಭಗವಾನ್ ಎಂಟರ್ಸ್ ತತ್ ಸೃಷ್ಟ್ವಾ ತತ್ ಏವ ಅನುಪ್ರವೇಶಾತ್. So he created the bodies and he enters into these bodies. This entering into the bodies is called Vishati. Vishati iti Vishwam. ಇದು ವಿಶ್ವವನ್ನು ನಾವು ಯಾಕೆ ವಿಶ್ವ ಅಂತಲೇ ಕರಿತೀವಿ ಅನ್ನೋದಕ್ಕೆ ಒನ್ ಸಚ್ ರೀಸನ್, ವಿಶತಿ ಇತಿ. So this is the explanation. There is another reason why this Vishwa is called Vishwam. Vishanti sarvani bhutani asmin. This is another explanation. So ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಾತ್ಮ ಎಲ್ಲವುಗಳಲ್ಲಿ ಪ್ರವೇಶಿಸಿದ ಮತ್ತು ಚೈತನ್ಯ ಶಕ್ತಿಯನ್ನು ಒದಗಿಸಿದ. ಸೊ ಹಿ ಇಸ್ ಕಾಲ್ಡ್ ವಿಶತಿ ಇತಿ ವಿಶ್ವಂ. ಇದು ಸೃಷ್ಟಿಯ ಪ್ರಾರಂಭದಲ್ಲಿ ಆದಂತಹ ಚಟುವಟಿಕೆ, ಆಕ್ಟಿವಿಟಿ. ಸೊ ಕ್ರಿಯೇಷನ್ ಅಂತ ಹೇಳಿದಾಗ ಅಟ್ ದ ಟೈಮ್ ಆಫ್ ಕ್ರಿಯೇಷನ್ ದಿ ಆಕ್ಟಿವಿಟಿ ಆಫ್ ದಿ ಪರಮಾತ್ಮ ಈಸ್ ಲೈಕ್ ದಿಸ್, ಎಂಟರಿಂಗ್ ಇನ್ ಟು ದಿ ಬಾಡೀಸ್. ಈಗ ವೇದಾಂತ ಸೃಷ್ಟಿಯ ಕೊನೆಯ ಭಾಗವನ್ನು ಕುರಿತು ಮಾತನಾಡುತ್ತೆ. ಅಟ್ ದಿ ಟೈಮ್ ಆಫ್ ಪ್ರಳಯ, ಅಟ್ ದಿ ಟೈಮ್ ಆಫ್ ಪ್ರಳಯದ ಸಮಯದಲ್ಲಿ ಸೃಷ್ಟಿಯಲ್ಲಿರುವಂತಹ ಎಲ್ಲವುಗಳು ಕೂಡ, ಎಗೇನ್ ಸೃಷ್ಟಿಯಲ್ಲಿರುವ ಎಲ್ಲವುಗಳು ಅಂತಂದಾಗ ನಾವು ಮತ್ತೆ ಅದುವ ಇದುವ ಆ ರೀತಿ ಕೇಳುವಂತಹದ್ದಲ್ಲ. ಎಲ್ಲವುಗಳು, ವಾಟ್ ಎವರ್ ಈಸ್ ದೇರ್ ಇನ್ ದಿ ಸೃಷ್ಟಿ, ಅವೆಲ್ಲವೂ ಕೂಡ, ಆಲ್ ದಟ್ ಈಸ್ ಕಾಲ್ಡ್ ದಿ ಭೂತಾನಿ. ಸೊ ದೇ ಎಂಟರ್ ಇನ್ ಟು ದಿ ಪರಮಾತ್ಮ. ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಾತ್ಮ ಹಿ ಎಂಟರ್ಡ್ ಇನ್ ಟು ದಿ ಭೂತಾನಿ. At the time of Pralaya, all the Vastus, all the Bhutani, they enter into the Paramatma. So, ಇದೇನು ಅಂತಂದರೆ ಒಟ್ಟಿನಲ್ಲಿ ಭಗವಂತ ಎಲ್ಲವುಗಳಲ್ಲಿ ಪ್ರವೇಶಿಸಿದರು ಮತ್ತು ಎಲ್ಲವುಗಳು ಭಗವಂತನಲ್ಲಿ ಪ್ರವೇಶಿಸಿದರು. This principle, this tattva of the Srishti is called Vishwam. So this is another beautiful reason why this Vishwam is called Vishwam. ಒಂದು ವಿಶತಿ ಇತಿ ವಿಶ್ವಂ, ಮತ್ತೊಂದು ವಿಶಂತಿ ಸರ್ವಾಣಿ ಭೂತಾನಿ ಅಸ್ಮಿನ್. ಪರಮಾತ್ಮ ಎಲ್ಲವುಗಳಲ್ಲಿ ಪ್ರವೇಶಿಸಿದ. ವಿಶತಿ ಇತಿ ವಿಶ್ವಂ, ಸೋ ಇಟ್ ಈಸ್ ವಿಶ್ವಂ. ವಿಶಂತಿ ಸರ್ವಾಣಿ ಭೂತಾನಿ ಅಸ್ಮಿನ್. ಪ್ರಳಯದ ಕಾಲದಲ್ಲಿ ಎಲ್ಲವುಗಳು ಕೂಡ ಪರಮಾತ್ಮನಲ್ಲಿ ಪ್ರವೇಶಿಸಿದವು. ದಟ್ ಈಸ್ ವೈ ದಿಸ್ ಈಸ್ ಕಾಲ್ಡ್ ವಿಶ್ವಂ. ಅಂಡ್ ದಿಸ್ ವಿಶ್ವಂ ಈಸ್ ಓಂ, ಅಂಡ್ ಓಂ ಈಸ್ Bhagavan. Therefore, Vishwam is also Bhagavan. So, Vishwam indicates that Paramatma. ಅವನು ಎಲ್ಲವುಗಳಲ್ಲಿ, ಎಲ್ಲದರಲ್ಲಿ ಹಾಗೂ
ಎಲ್ಲರಲ್ಲಿಯೂ ಇರಬಲ್ಲ. He has got that ಕೆಪಾಸಿಟಿ, ಅಬಿಲಿಟಿ, ಸಾಮರ್ಥ್ಯ. ಸೊ ಎ ಡಿವೋಟಿ, ಒಬ್ಬ ಭಕ್ತ ಅಂತ ಹೇಳಿದಾಗ he should do the ಸ್ತುತಿ ಆಫ್ ಭಗವಾನ್. He should do the namaskaram to Bhagavan without hurting anybody. ಇದು ಒಂದು ವಂಡರ್ಫುಲ್ ತಿಳುವಳಿಕೆ. ಯಾಕೆ ನಾವು ನಮಸ್ಕಾರವನ್ನು ಮಾಡ್ತೀವಿ? ಒನ್ ಶುಡ್ ರೆಸ್ಪೆಕ್ಟ್ ಅಂಡ್ ಲವ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಅಂಡ್ ಎವ್ರಿಬಡಿ ಇನ್ ದಿಸ್ ವರ್ಲ್ಡ್. This is the wonderful teaching of our Sanatana Dharma. ಯಾಕೆ ಹೀಗೆ? Because this Bhagavan is there in everybody and Bhagavan is there in everything in this creation, irrespective of the nations. ಸೊ ನಮ್ಮ ಸನಾತನ ಧರ್ಮ ಅಥವಾ ನಮ್ಮ ಹಿರಿಯರು ಈ ಕಾರಣದಿಂದ ನಮಗೆ ಇದರ ಮಹತ್ವವನ್ನು ಕುರಿತು ನಮಗೆ ಇದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ವೈ ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್. ಮತ್ತು ನಾವು ಅನೇಕಗಳನ್ನು ಹೇಗೆ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಟೈಮ್ ಆ್ಯಂಡ್ ಅಗೈನ್ ಪ್ರತಿ ಹಂತದಲ್ಲೂ ನಮ್ಮನ್ನು ಮನೆಯಲ್ಲಿ, ಶಾಲೆಯಲ್ಲಿ ಅಥವಾ ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ನಮ್ಮನ್ನು ತೀಡಿ ನಮ್ಮನ್ನು ಬೆಳೆಸಿದ್ದಾರೆ ದೊಡ್ಡವರು, ನಮ್ಮ ಹಿರಿಯರು. ಬೈ ಎನಿ ಚಾನ್ಸ್ ನಮ್ಮ ಕಾಲ್ಗೆ ಯಾರನ್ನ ನಾವು ಬೈ ಎನಿ ಚಾನ್ಸ್ ಅವ್ರನ್ನ ನಮ್ಮ ಕಾಲು ತಾಕೋ ಹಂಗಾದರೆ ನಾವು ತಪ್ಪಾಯಿತು ಅಂತ ಹೇಳಿ ನಾವು ಅವ್ರನ್ನ ಮುಟ್ಟಿ ಕಣ್ಣುಗೊತ್ಕೋತೀವಿ. ಯಾಕೆಂದರೆ ನನ್ನ ಕಾಲಿನ ಭಾಗ ನೀನು ತಾಕ್ಬಿಡ್ತಲ್ಲ. ಸೊ ದಟ್ ಈಸ್ ಹೌ ಐ ರೆಸ್ಪೆಕ್ಟ್. ಸೊ ಮತ್ತೊಬ್ಬನಲ್ಲೂ ಕೂಡ ಪರಮಾತ್ಮ ಇರ್ತಾನೆ, ಆದರೆ ನನ್ನ ಕಾಲಿನ ಭಾಗ ಅವನನ್ನು ತಾಕ್ಬಿಡ್ತು. ಶುಡ್ ನಾಟ್ ಹ್ಯಾವ್ ಹ್ಯಾಪನ್. ಸೊ ಐ ಆಮ್ ಸಾರಿ ಅಂತ ಹೇಳಿ ನಾವು ಅವನನ್ನು ಮುಟ್ಟಿ ಕಣ್ಣುಗೊತ್ಕೊಂಡು ಸಾರಿ ಕೇಳ್ತೀವಿ. ಅದೇ ರೀತಿ ನಾವು ಓಡಾಡಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ ಪೀಸ್ ಆಫ್ ಪೇಪರ್ ಅಥವಾ ಯಾವುದೋ ಒಂದು ಪುಸ್ತಕ ಕೆಳಗಡೆ ಬಿದ್ದಿರುತ್ತೆ. ನಮಗೆ ಗೊತ್ತಿಲ್ಲ, ವಾಕ್ ಮಾಡ್ತಾ ಇರ್ತೀವಿ, ಎಲ್ಲೋ ಹೋಗಿರ್ತೀವಿ ಅಥವಾ ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು. ಬೈ ಚಾನ್ಸ್ ನಮ್ಮ ಕಾಲುಗಳು ಆ ಪುಸ್ತಕವನ್ನು ತಾಕತ್ವೆ. ಸಮ್ಟೈಮ್ಸ್ ದೊಡ್ಡ ಪುಸ್ತಕ ಆದರೆ ಕಣ್ಣಿಗೆ ಕಾಣುತ್ತೆ, ವೆರಿ ಈಸಿ, ತೆಗೆದಿಟ್ಬಿಟ್ಟು ನಾವೇ ಓಡಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಎಲ್ಲೋ ಒಂದು ಪೀಸ್ ಆಫ್ ಪೇಪರ್ ಬಿದ್ದಿರುತ್ತೆ, ಒಂದು 2 ಪೇಜ್ದು ಯಾವುದೋ ಏನೋ ಸಮಥಿಂಗ್ ಬಿದ್ದಿರುತ್ತೆ ಅಲ್ಲಿ. ಐದರ್ ಬಿಕಾಸ್ ಆಫ್ ದಿ ಲೇಸಿನೆಸ್, ಸೋಮಾರಿತನದಿಂದ ನಾವು ತೆಗೆದಿರೋದಿಲ್ಲ ಅಥವಾ ಅದನ್ನು ನೋಡಿರೋದಿಲ್ಲ. ಕೇವಲ ಒಂದು 2 ಪೀಸ್ ಅಲ್ವಾ, ಪೇಪರ್ ಪೀಸು ತೆಗೆದ್ರೆ ಆಯಿತು. ಸೊ ನಾವು ನೋಡಿರೋದಿಲ್ಲ. ಎಗೇನ್ ಬೈ ಚಾನ್ಸ್ ನಾವು ನಮ್ಮ ಕಾಲುಗಳು ಅದನ್ನು ತಾಕತ್ವೆ. ನಾವು ಆ ಪೇಪರ್ನ ಕೈಗೆ ತೆಗೆದುಕೊಂಡು ಅದನ್ನು ಒರೆಸ್ಬಿಟ್ಟು ಕಣ್ಗೊತ್ಕೊಂಡು ಸಾರಿ ಕೇಳ್ತೀವಿ. ನಮ್ಮಲ್ಲಿ ಭಾವನೆ ಏನು ಅಂತಂದರೆ ದಟ್ ಪೀಸ್ ಆಫ್ ಪೇಪರ್ ಈಸ್ ಸರಸ್ವತಿ. ಇದು ನಾವು ರೂಢಿಸ್ಕೊಂಡಿರುವಂತಹ ಪದ್ಧತಿ. ಸೊ ನಮ್ಮ ಪ್ರಕಾರ ಒಂದು ಪೀಸ್ ಆಫ್ ಪೇಪರ್, ಅಲ್ಲಿ ಪರಮಾತ್ಮ ಇದ್ದಾನೆ, ಅಲ್ಲಿ ದೇವತೆ ಇದ್ದಾಳೆ. ಇನ್ಫ್ಯಾಕ್ಟ್ ದೇವರು ಅಥವಾ ಪರಮಾತ್ಮ ಅಂತಂದರೆ ದಟ್ ಹೈಯರ್ ಬೀಯಿಂಗ್. ಸೊ ಒಂದು ಪೇಪರ್, ಒಂದು ವಸ್ತುವಿನಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ಒಂದು ವ್ಯಕ್ತಿಯಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಸೊ ಯಾವುದೇ ಕಾರಣದಿಂದ ನನ್ನ ಕಾಲಿನ ಭಾಗ ಅದನ್ನು ತಾಕಬಾರ್ದು. ಸೊ ನಾವು ಅದನ್ನು ಮುಟ್ಟಿ ಕಣ್ಗೊತ್ಕೋತೀವಿ. ನಮ್ಮ ನಂಬಿಕೆ ಆ ರೀತಿ ಬೆಳೆದು ಬಂದಿದೆ. ಮತ್ತು ಈವನ್ ನಾವು ಅನೇಕ ಸಂದರ್ಭಗಳಲ್ಲಿ, ಕೆಲವು ಸಮಾರಂಭಗಳಲ್ಲಿ ಯಾವುದೋ ಒಂದು ರೀತಿಯ ಪೂಜೆ ಇತ್ಯಾದಿಗಳನ್ನು ನಾವು ಮಾಡಿದಾಗ ಅನೇಕ ರೀತಿಯ ದಾನಗಳನ್ನು ನಾವು ಕೊಡ್ತೀವಿ. ಆ ದಾನಗಳನ್ನು ಕೊಟ್ಟಾಗ ಅದನ್ನು ಕೊಟ್ಬಿಟ್ಟು ನಾವು ಅವರಿಗೆ ನಮಸ್ಕಾರವನ್ನು ಮಾಡ್ತೀವಿ.
ಯಾಕೆಂತಂದರೆ ಆ ವ್ಯಕ್ತಿ ನಮ್ಮಿಂದ ದಾನ ಪಡೆದು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ, ನಮಗೆ ಒಂದು ಸ್ವಲ್ಪ ಪುಣ್ಯ ಸಿಗುವಂತಹ ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿರ್ತಾರೆ. ಸೊ ನಮಗೆ ಪುಣ್ಯವನ್ನು ಕಲ್ಪಿಸಿಕೊಡೋರು ಅವರು ಅಂತಂದರೆ ಹೀ ಈಸ್ ಎ ಹೈಯರ್ ಬೀಯಿಂಗ್. ಸೊ ಅಲ್ಲಿ ಪರಮಾತ್ಮ ಇದ್ದಾನೆ. ಕೇವಲ ಏನೋ ಒಂದು ದಾನ ಕೊಟ್ಟಾಗ ಈ ಥರ ಮಾಡ್ತೀವಿ ಅಂತಲ್ಲ. ಈವನ್ ನಾವು ಹೊರಗಡೆ ಹೋದಾಗ ಒಂದು ಭಿಕ್ಷೆ ಅಂತ ಹೇಳಿ ಯಾರೋ ಒಬ್ಬ ಪಾಪ ಏನೋ ಕೇಳಿದಾಗ ನಾವು ಅವನಿಗೆ ಹಣ್ಣು ತೆಕ್ಕೊಡ್ತೀವಿ ಅಥವಾ ಊಟ ಕೊಡಿಸ್ತೀವಿ. ಇಲ್ಲ ಅವನಿಗೆ ಅಗತ್ಯವಾಗಿ ಹಣ ಬೇಕಿತ್ತು, ನಮ್ಮ ಹತ್ರ ಏನಿದೆ ಆ ಸಮಯದಲ್ಲಿ ಅದನ್ನು ನಾವು ಕೊಟ್ಬಿಟ್ಟು ಅವನಿಗೆ ಕೈ ಮುಗಿತೀವಿ. ಬರೀ ಭಿಕ್ಷೆನ ಹಿಂಗೆ ಕೊಡೋದಿಲ್ಲ ಅಥವಾ ಅದನ್ನು ಎಸೆಯೋದಿಲ್ಲ. ನಾವು ಒಬ್ಬ ಭಿಕ್ಷುಕ ಅಂತ ಹೇಳಿದಾಗ ಕೂಡ ನಾವು ಅವನಿಗೆ ಅದನ್ನು ತಲುಪಿಸಿ ಅವನಿಗೆ ಕೈ ಮುಗಿತೀವಿ. ಅವನಲ್ಲೂ ಪರಮಾತ್ಮ ಇರ್ತಾನೆ. ಸೊ ಹೀಗೆ the entire world and the objects of the world are not separate from the Bhagavan. So there is no doubt about it when it is said Bhagavanta, Bhagavan is Sarvam anta ಹೇಳಿದಾಗ there is no wonder. ಸೊ ನಾವು ಯಾರನ್ನಾರು ನೋಡಿದಾಗ ನಾವು ವಾಕ್ ಮಾಡ್ಬೇಕಾರೆ, ಹೋಗ್ಬೇಕಾರೆ, ಬರಬೇಕಾರೆ ಯಾರನ್ನಾರು ನಾವು ನೋಡಿದಾಗ ಅವ್ರುಗಳಿಗೆ ಕೈ ಮುಗಿತೀವಿ, ನಮಸ್ಕಾರ ಅಂತ ಹೇಳ್ತೀವಿ, ನಮಸ್ತೆ ಅಂತ ಬಾಯಿ ಬಿಟ್ಟು ಹೇಳ್ತೀವಿ. ಅಂಡ್ ಇಟ್ ಈಸ್ ದಿ ನಮಸ್ಕಾರ ಟು ದಟ್ ಚೈತನ್ಯ. ಆ ದೇಹದಲ್ಲಿ ಇರುವಂತಹ ದಟ್ ಚೈತನ್ಯ ವಸ್ತುವಿಗೆ ನಾವು ನಮಸ್ಕಾರವನ್ನು ಸೂಚಿಸ್ತಾ ಇರುವಂತಹದ್ದು, ನಾಟ್ ಟು ದಿ ಅಹಂಕಾರ. ಯಾಕೆಂದರೆ ದಟ್ ಪರಮಾತ್ಮ ಎಲ್ಲೆಲ್ಲೂ ಯಾವ ರೀತಿ ಬೇಕಾದ್ರೂ ಇರ್ತಾನೆ, ಎಲ್ಲದರಲ್ಲೂ ಇರಬಲ್ಲ. ಸೊ ವಿ ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಬಿಲೀಫ್. ಸಿ ಸ್ವಾಮಿ ವಿವೇಕಾನಂದ ಅವರು ಒಂದು ಕಡೆ ಹೇಳ್ತಾರೆ, ಎವ್ರಿ ಜೀವ ಅಂಡ್ ಎವ್ರಿಥಿಂಗ್ ಇನ್ ದಿಸ್ ಕ್ರಿಯೇಷನ್ ಈಸ್ ಈಕ್ವಲಿ ಪೊಟೆನ್ಷಿಯಲ್ ಅಂಡ್ ಡಿವೈನ್. Everything is Ishvara, he says. So, idhar ಬಗ್ಗೆ we have a very strong belief that every aspect in this creation is nothing but the Paramatma. So, we recognize divinity in everything and in everybody. So, ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ. And that shloka it says, ನಿರ್ವಿಷ್ಣು ಕೀರ್ತಯೇತ್ ವಿಷ್ಣುಂ ನ ವಿಷ್ಣುರ್ ವಿಷ್ಣು ವರ್ಚಯೇತ್ ನ ವಿಷ್ಣು ಸಂಸ್ಮರೇತ್ ವಿಷ್ಣುಂ ನ ವಿಷ್ಣು ವಿಷ್ಣುರ್ ಮಾಪ್ನುಯಾತ್. ಸೊ ಅವಿಷ್ಣು ಅಂತಂದ್ರೆ ವಿಷ್ಣು ಅಂತಂದ್ರೆ ಹಿ ಈಸ್ ಆಲ್ ಪರ್ವೇಡಿಂಗ್. ಸೊ ದಟ್ ವಿಷ್ಣು ಅಂತಂದ್ರೆ ಪರಮಾತ್ಮ ಎಲ್ಲೆಲ್ಲೂ ಇರಬಲ್ಲ, ಈಸ್ ವಿಷ್ಣು. ಸೊ ಅವಿಷ್ಣು ಅಂತಂದ್ರೆ ಒನ್ ಹೂ ಡಸ್ ನಾಟ್ ಲುಕ್ ಅಪಾನ್ ಹಿಮ್ಸೆಲ್ಫ್ ಆಸ್ ವಿಷ್ಣು, ಹಿ ಈಸ್ ಕಾಲ್ಡ್ ಅವಿಷ್ಣು. ಅವನು ಆ ರೀತಿ ತಿಳ್ಕೊಂಡಿದ್ದಾನೆ ಅಂತಂದ್ರೆ ಹಿ ಲಿಮಿಟ್ಸ್ ವಿಷ್ಣು ಅಂಡ್ ಹಿ ಕನ್ಸಿಡರ್ಸ್ ಹಿಮ್ಸೆಲ್ಫ್ to be separate from Vishnu. He is different and Vishnu is different. That is his thinking. So such a person, that is Avishnu, should not do Kirtanam of Vishnu. Mahabharata shloka ಈ ರೀತಿ ಹೇಳ್ತಾ ಇದೆ. So he is not eligible to do the Kirtana of the Paramatma Vishnu, and he should not sing or he should not glorify or praise the Lord Vishnu, because he has considered himself to be separate from Vishnu.
and he is not eligible, so he should not do archanam of Sri Vishnu. ಜೊತೆಗೆ he is not eligible to do even smaranam of Sri Vishnu. Don't even think about Vishnu. Such a harsh punishment. So one should understand the Mahatva. ವಿಷ್ಣು ಹಿ ಈಸ್ ಎವ್ರಿವೇರ್ ಅನ್ನುವಂತಹದ್ದು ನಾವು ನಿರಾಕರಿಸ್ತಾ ಇದ್ದಾನೆ ಅಂತ. ದಟ್ಸ್ ಎ ಗ್ರೇಟ್ ಟ್ರೂತ್. ಅಂಡ್ ಸಚ್ ಎ ಪರ್ಸನ್ ವಿಲ್ ನೆವರ್ ಅಟೈನ್ ಶ್ರೀ ವಿಷ್ಣು. ವಿಷ್ಣು ಅಂತಂದ್ರೆ ಇಷ್ಟು ಮಹತ್ವವನ್ನು ಕೊಡ್ತಾರೆ. ಸೊ ದಿಸ್ ವಿಷ್ಣು ಇಸ್ ದಿ ಸೆಕೆಂಡ್ ನೇಮ್ ಆಫ್ ಪರಮಾತ್ಮ. First one is Vishwa. Vishwam Vishnur Vashatkaro. So Vishnu is the second name. And he is everything, and everything is included in him. And therefore I should not consider myself to be different from Vishnu. Seeing oneself as Vishnu, one should then, he can sit and worship and do archana, prarthane, glorification, can do anything. So who is Vishnu? Vishnu is the second nama in Vishnu Sahasranama. Vishwam is his first name, Vishnu is the second name. Vishnu yaru anta helidre, the one who pervades everything, the one who penetrates everything, the one who Veveshti Vyapnoti iti Vishnu. So Vishnu ಅಂತಂದ್ರೆ he is ಎಲ್ಲಾ ಕಡೆ ಇರುವವನು. ಸೊ ದಿಸ್ ಪರಮಾತ್ಮ ವಿಷ್ಣು ಎಲ್ಲ ಕಡೆ, ಎಲ್ಲದರಲ್ಲಿ, ಒಳಗೆ ಹೊರಗೆ, ಈ ರೀತಿ ಎಲ್ಲ ಕಡೆ ಇರ್ತಾನೆ ವಿಷ್ಣು ಅಂತಂದರೆ ಹೌ ಟು ಅಂಡರ್ಸ್ಟ್ಯಾಂಡ್? ಅಫ್ಕೋರ್ಸ್ ದ ಎಕ್ಸ್ಪ್ಲನೇಷನ್ ಈಸ್ ವೇವೇಷ್ಟಿ ವ್ಯಾಪ್ನೋತಿ ಇತಿ ವಿಷ್ಣು. ದಿಸ್ ಇಸ್ ಸ್ಟೇಟ್ಮೆಂಟ್, ಬಟ್ ಹೌ ಟು ಅಂಡರ್ಸ್ಟ್ಯಾಂಡ್ ದಟ್ ಸ್ಟೇಟ್ಮೆಂಟ್? ವೇವೇತಿ ವ್ಯಾಪ್ನೋತಿ ಇತಿ ವಿಷ್ಣು. ಸೊ ಅದು ಹೇಗೆ ಅಂತಂದರೆ, ನಾವು ಬಟ್ಟೆ ಅಂತ ಹೇಳಿ ಒಂದು ಕ್ಲಾತ್, ಬಟ್ಟೆಯನ್ನು ನೋಡಿದ್ದೀವಿ, ಅದನ್ನು ಬಟ್ಟೆ ಅಂತ ಕರಿತೀವಿ. ಆ್ಯಕ್ಚುಲಿ ವಾಟ್ ಈಸ್ ಬಟ್ಟೆ? ವಾಟ್ ಈಸ್ ಕ್ಲಾತ್ ಆ್ಯಕ್ಚುಲಿ? ಇಟ್ ಈಸ್ ನಥಿಂಗ್ ಬಟ್ ನೂಲು. ದಿ ಎಂಟೈರ್ ಬಟ್ಟೆ ಈಸ್ ನಥಿಂಗ್ ಬಟ್ ನೂಲು. ಅನೇಕ ನೂಲುಗಳು ಒಂದಕ್ಕೊಂದು ಜಾಣ್ಮೆಯಿಂದ ಹೆಣೆದುಕೊಂಡಿರೋ ಕಾರಣದಿಂದ ಅದು ಬಟ್ಟೆ ಅಂತ ಅನ್ನಿಸ್ಕೋತಾ ಇದೆ. ಆ ನೂಲುಗಳನ್ನ ಅವುಗಳಿಂದ ಹೊರತೆಗೆದ್ರೆ ವೇರ್ ಇಸ್ ಬಟ್ಟೆ? ದೇರ್ ಈಸ್ ನೋ ಬಟ್ಟೆ. ಸೊ ಬಟ್ಟೆ ಈಸ್ ನಥಿಂಗ್ ಬಟ್ ನೂಲು. ಸೊ ನೂಲು ಅನ್ನುವಂತಹದ್ದು ಈ ರೀತಿಯಲ್ಲಿ ಬಟ್ಟೆಯ ಎಲ್ಲ ಕಡೆಗಳಲ್ಲಿ ತನ್ನ ಇರುವನ್ನು ಸಾಬೀತುಪಡಿಸ್ತಾ ಇದೆ. ಅದು ನೂಲು. ಬಟ್ಟೆಯ ಈಗ ಒಂದು ಚೌಕಾಕಾರದ ಬಟ್ಟೆಯನ್ನು ನಾವು ಒಂದು ಟೇಬಲ್ ಮೇಲೆ ಇಟ್ಕೋತೀವಿ. ಇಟ್ಕೊಂಡು ಕೆಳಗಡೆ ಭಾಗ ನೋಡ್ತೀವಿ, ದರ್ ಈಸ್ ನೂಲು. ಮೇಲ್ಗಡೆ ಇನ್ನೊಂದು ಕಾರ್ನರ್ ಆ ಭಾಗ ನೋಡ್ತೀವಿ, ದೇರ್ ಈಸ್ ನೂಲು. ಮತ್ತೊಂದು ಭಾಗ ಅಲ್ಲಿ ಕಣ್ಣು ಹಾಯಿಸ್ತೀವಿ, ಅಗೇನ್ ದೇರ್ ಈಸ್ ನೂಲು. ಇನ್ನೊಂದು ಭಾಗ ಕೆಳಭಾಗದ ಮತ್ತೊಂದು ಭಾಗಕ್ಕೆ ಬರ್ತೀವಿ, ದೇರ್ ಈಸ್ ನೂಲು. ಮಧ್ಯಭಾಗದ ಬಟ್ಟೆನಲ್ಲಿ ಏನಿದೆ? ನೂಲು. ಅದನ್ನು ರಿವರ್ಸ್ ಮಾಡ್ತೀವಿ, ಸೇಮ್. ಸೊ ಒಂದು ಬಟ್ಟೆ ಅಂತ ಹೇಳಿದಾಗ ಬಟ್ಟೆಯ ಎಲ್ಲ ಕಡೆಗಳಲ್ಲಿ ಕೇವಲ ನೂಲು ಮಾತ್ರ ಇದೆ. ಸೊ ನೂಲು ಯಾವುದು ಅಂತಂದ್ರೆ ಬಟ್ಟೆಯ ಎಲ್ಲ ಕಡೆ ಇರೋದು ನೂಲು, ದಟ್ಸ್ ಆಲ್.
ಬಟ್ಟೆ ಈಸ್ ನಥಿಂಗ್ ಬಟ್ ನೂಲು. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ನಾವು ವಿಶ್ವ ಅಂತ ಹೇಳಿದಾಗ ದಿಸ್ ವಿಶ್ವಂ ಈಸ್ ಟೋಟಲಿ ಪರ್ವೇಡೆಡ್ ಬೈ ಹಿಮ್. ದಿಸ್ ವಿಶ್ವಂ ಈಸ್ ಪರ್ವೇಡೆಡ್ ಬೈ Vishnu. Vishwa is the first name of the Vishnu, and this Vishwam is pervaded by Vishnu. Beautiful. So, and he is the cause of time and space. So he has to be free from the limitations of time and space. ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯ. ಸೊ ಫ್ರೀ ಫ್ರಮ್ ಟೈಮ್ ಆ್ಯಂಡ್ ಸ್ಪೇಸ್ ಅನ್ನುವಂಥದ್ದನ್ನು ಶಾಸ್ತ್ರ ಈ ರೀತಿ ಹೇಳುತ್ತೆ. ಸಿ ದೇರ್ ಈಸ್ ಒನ್ ಮಂತ್ರ ಕಾಲ್ಡ್ ನಾರಾಯಣ ಸೂಕ್ತ. ಆ ನಾರಾಯಣ ಸೂಕ್ತದಲ್ಲಿ ಒಂದು ಮಂತ್ರ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ದ ಮಂತ್ರ ಸೇಸ್ ಲೈಕ್ ದಿಸ್. ಸೊ ಅಂತರ್ಬಹಿಃ means one who is inside and one who is also outside. Tat sarvam, that everything is pervaded by Vishnu. Tat sarvam vyapya narayana stitah. So that which has the nature of pervasiveness, that is called Vishnu, and he is the one who pervades all. ಅವನು ಎಲ್ಲವುಗಳಲ್ಲೂ ಹೋಗ್ತಾನೆ, ಎಲ್ಲವುಗಳ ಒಳಗೆ ಹೊರಗೆ ಎಲ್ಲ ಇರ್ತಾನೆ. ಬಟ್ ಆ ರೀತಿಯಲ್ಲಿ ಬೇರೆ ಯಾವುದು ಕೂಡ ಅವನನ್ನು ಆ ರೀತಿ ಆವರಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಿ ಈಸ್ ಅನ್ಟಚ್ಡ್. ಸೊ ವಿಷ್ಣು ಅಂತಂದರೆ ಇಟ್ ಈಸ್ ಲೈಕ್ ದಿಸ್. ಈವನ್ ಈಶಾವಾಸ್ಯ ಉಪನಿಷತ್, ಈಶಾವಾಸ್ಯಂ ಇದಂ ಸರ್ವಂ, ದ ಉಪನಿಷತ್ ಸೇಸ್ pervaded by Lord Vishnu. Even the description of the Purana. ಸಿ ನಾವು ಪುರಾಣದ ಕಥೆಗಳನ್ನು ಓದಬೇಕಾದ್ರೆ ಅಲ್ಲಿ ಬಹಳ ಸೂಕ್ಷ್ಮವಾಗಿ ಅಲ್ಲಿ ಕೆಲವು ಮೆಸೇಜ್ಗಳು ಬಂದಿರುತ್ತೆ. ಸೊ ದಟ್ ಹೋಲ್ಡ್ಸ್ ದಿ ಸ್ಟೋರಿ ಆಫ್ ದಿ ಪುರಾಣ. ಅದರ್ವೈಸ್ ಪುರಾಣ ಇಸ್ ಜಸ್ಟ್ ಎ ಸ್ಟೋರಿ. ಸೊ ಇಲ್ಲಿ ಒಂದು ಪುರಾಣದಲ್ಲಿ ಪರಮಾತ್ಮ ವಾಮನನ ಅವತಾರದಲ್ಲಿ ಬರ್ತಾನೆ. ವಾಮನನ ಅವತಾರದಲ್ಲಿ ಬಂದು ಕೇವಲ ನನಗೆ 3 ಪಾದಗಳಷ್ಟು ಜಾಗವನ್ನು ಕೊಡುವಂಥ ಬಲಿ ಚಕ್ರವರ್ತಿಯನ್ನು ಅವನು ಕೇಳ್ಕೊತಾನೆ. ಬಲಿ ಚಕ್ರವರ್ತಿ ನಿನಗೇನು ಬೇಕೋ ನಾನು ಕೊಡ್ತೀನಿ. ಸೊ ಆಗ ಪರಮಾತ್ಮ ಚೆನ್ನಾಗಿ ಯೋಚನೆ ಮಾಡ್ತಾನೆ, ಯಾವ ರೀತಿ ಅವನಿಂದ ಏನನ್ನು ಪಡ್ಕೋಬೇಕು. ಸೊ ಪರಮಾತ್ಮ ಹೇಳ್ತಾನೆ, ನನಗೆ 3 ಪಾದಗಳಷ್ಟು ಜಾಗ ಬೇಕು. ಬಲಿ ಸೇಸ್ ಎಸ್, ಐ ವಿಲ್ ಗಿವ್ ಯು. ಸೊ ದಿಸ್ ಈಸ್ ವಾಮನ ಅವತಾರದ ಮಹಿಮೆ. ಸೊ ವಾಮನನಾಗಿ ಬಂದಾಗ ಕೇವಲ ಪರಮಾತ್ಮ ತನ್ನ 3 ಪಾದಗಳಿಂದ ಇಡೀ ವಿಶ್ವವನ್ನು ವ್ಯಾಪಿಸಿ ಅಳೆದು ಬಿಡ್ತಾನವನು. ಕೇವಲ 3 ಪಾದಗಳಿಂದ ಹಿ ಮೆಷರ್ಡ್. ಪುರಾಣನೇ ಈ ರೀತಿ ಹೇಳುತ್ತೆ ಅಂತಂದಾಗ ವಿ ಹ್ಯಾವ್ ಟು ರಿಫ್ಲೆಕ್ಟ್ ಅಪಾನ್ ದಿ ರಿಯಾಲಿಟಿ. ವಾಟ್ ಈಸ್ ಆ್ಯಕ್ಚುಲಿ ದಿಸ್ ಪುರಾಣ ಈಸ್ ಸೇಯಿಂಗ್. ಸಿ ಉಪನಿಷತ್ ಈ ರೀತಿ ಹೇಳ್ತಾ ಇದೆ, ಅವನು ಎಲ್ಲ ಕಡೆ ಇರಬಲ್ಲ, ಎಲ್ಲ ಕಡೆ ಇರ್ತಾನೆ, ಈಸ್ ಪರ್ವೇಡಿಂಗ್. ಉಪನಿಷತ್ ಈ ರೀತಿ ಹೇಳ್ತಾ ಇದೆ. ಪುರಾಣದ ಕಥೆಗಳನ್ನು ನಾವು ಕೇಳಿದಾಗ ಅಲ್ಲೂ ಕೂಡ ಆಲ್ಮೋಸ್ಟ್ ಈ ರೀತಿ ಪರಮಾತ್ಮ ವಾಮನನ ಅವತಾರದಲ್ಲಿ ಬಂದು 3 ಪಾದಗಳಷ್ಟು ಜಾಗ ಕೊಡು ಅಂತ ಕೇಳ್ತಾನೆ. ಅವನು ಎಸ್ ತಗೋ, ನೀನು 3 ಪಾದಗಳನ್ನು ಆಳ್ಕೊಂಡು ನೀನು ತಗೋ ಅಂತ ಹೇಳಿದಾಗ ಕೇವಲ 3 ಪಾದಗಳಲ್ಲಿ ದಿ ಎಂಟೈರ್ ವಿಶ್ವಂ
ಸಾಲದಿಲ್ಲ ಅವನಿಗೆ. 3ನೇ ಪಾದವನ್ನ ಬಲಿಯ ಚಕ್ರವರ್ತಿಯ ತಲೆ ಮೇಲೆ ಇಡ್ತಾನೆ ಅವನು. ಭೂಮಿ ಆಕಾಶದಲ್ಲಿ ಒಂದೊಂದು ಪಾದ ಇಟ್ಬಿಟ್ಟು 3ನೇ ಪಾದವನ್ನ, ಮುಗಿದೋಯ್ತಲ್ಲಪ್ಪ, 2ನೇ ಪಾದಕ್ಕೆ ನಿನ್ನ ಇಡೀ ವಿಶ್ವ ಮುಗಿದೋಯ್ತು, ಪ್ರಪಂಚ ಮುಗಿದೋಯ್ತು, ಜಗತ್ ಇಲ್ವಲ್ಲ, ಈಗ ನಾನು ಎಲ್ಲಿಟ್ಲಿ? 3 ಪಾದದಷ್ಟು ಜಾಗ ಕೊಡ್ತೀನಿ ಅಂತ ಹೇಳಿದ್ದೀನಿ, 3ನೇ ಪಾದವನ್ನು ನಾನು ಎಲ್ಲಿ ಇಟ್ಲಿ? ಆಗ ಬಲಿ ಚಕ್ರವರ್ತಿ ಹಿ ಸರೆಂಡರ್ಸ್ ಅಟ್ ದಿ ಫೀಟ್ ಆಫ್ ದಿ ಲಾರ್ಡ್ ಅಂಡ್ ಸೇಸ್, ನನ್ನ ತಲೆ ಮೇಲೆ ನಿನ್ನ ಪಾದ ಇಟ್ಬಿಡು ಅಂತ. ಇದು ಕತೆ, ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಎಸೆನ್ಸ್. ಸೊ ಡೈರೆಕ್ಟ್ ಮೀನಿಂಗ್ ತಗೊಂಡ್ರೆ ಇಟ್ ಲುಕ್ಸ್ ಫನಿ, ಈಸ್ ಇಟ್ ಪಾಸಿಬಲ್ ಅಂತ. ಪುರಾಣವನ್ನು ನಾವು ಅದೇ ರೀತಿ ನೇರವಾಗಿ ನಾವು ಓದಿದಾಗ ವಾಮನನ ಅವತಾರದಲ್ಲಿ ಪರಮಾತ್ಮ ಬರ್ತಾನೆ, ವಾಮನ ಚಿಕ್ಕದಾಗಿರ್ತಾನೆ. ಸೊ ಚಿಕ್ಕದಾಗಿರೋದ್ರಿಂದ ಈಸ್ ಕಾಲ್ಡ್ ವಾಮನ ಮೂರ್ತಿ. ವಾಮನ ಮೀನ್ಸ್ ಚಿಕ್ಕದಾಗಿರೋದು ಅಂತ ಅರ್ಥ. ಸೊ ಚಿಕ್ಕದಾಗಿ ಪರಮಾತ್ಮ ಬಂದಿದ್ದಾನೆ ಅಲ್ಲಿ, ಸಣ್ಣ ವಟುವಿನ ರೂಪದಲ್ಲಿ ಪರಮಾತ್ಮ ಬಂದಿದ್ದಾನೆ. ಅವನು 3 ಪಾದಗಳನ್ನು ಕೇಳ್ತಾ ಇದ್ದಾನೆ. ಅವನು 3 ಪಾದಗಳನ್ನು ಕೇಳ್ಬೇಕಾದ್ರೆ ಬಲಿ ಚಕ್ರವರ್ತಿ ಅವನು ನೋಡಿರ್ತಾನೆ, ಅವನ ಸೈಜ್ ಅವನಿಗೆ ಗೊತ್ತಿರುತ್ತೆ. ಅಂಥದ್ರಲ್ಲಿ ಹೀಸ್ ಆಸ್ಕಿಂಗ್ ಓನ್ಲಿ 3 ಪಾದದಷ್ಟು ಜಾಗ ಕೇಳ್ತಾ ಇದ್ದಾನೆ, ಧಾರಾಳವಾಗಿ ತಗೊಂಡು ಹೋಗು ಅಂತಾನೆ. ಬಟ್ ಅಷ್ಟು ಸಣ್ಣ ವಾಮನ ಮೂರ್ತಿ 3ನೇ ಪಾದವನ್ನು ಇಡಕ್ಕಾಗದಂತೆ ಇಡೀ ವಿಶ್ವವನ್ನು ಅವನು ಅಳೆದು ಬಿಟ್ಟಿದ್ದಾನೆ ಅಂತಂದ್ರೆ, ಸೊ ನೇರವಾಗಿ ಕಥೆಯನ್ನು ನಾವು ಫಾಲೋ ಮಾಡಿದ್ರೆ ಇಟ್ ಲುಕ್ಸ್ ಫನಿ, ಈಸ್ ಇಟ್ ಪಾಸಿಬಲ್ ಪ್ರಶ್ನೆ ಬರುತ್ತೆ ಸಹಜ. ಬಟ್ ನಾವು ಕಥೆಯನ್ನು ಚೇಸ್ ಮಾಡಬಾರ್ದು. ಸೊ ರಿಯಾಲಿಟಿನ ಹುಡುಕ್ಬೇಕು. ರಿಯಾಲಿಟಿ ಏನು? ಲೆಟ್ ಅಸ್ ಅನ್ಫೋಲ್ಡ್ ಇಟ್. ಹೌ ಟು ಥಿಂಕ್ ಇನ್ ದಟ್ ಡೈರೆಕ್ಷನ್. ಸೊ 3 ಪಾದಗಳಷ್ಟು ಜಾಗ ಬೇಕು ಅಂತ ಕೇಳಿದಾಗ 3ನೇ ಪಾದಕ್ಕೆ ಜಾಗನೇ ಇರಲಿಲ್ಲ. ಕೇವಲ ತನ್ನ 3 ಪಾದಗಳಷ್ಟು ಜಾಗ ಬೇಕು ಅಂತ ಹೇಳಿ ಅವನು ಇಡೀ ವಿಶ್ವವನ್ನು ಆವರಿಸ್ಕೋತಾನೆ. ಸೊ ಇಟ್ ಆ್ಯಕ್ಚುಲಿ ಮೀನ್ಸ್ ಇಟ್ ಈಸ್ ದಿ ಡಿಸ್ಕ್ರಿಪ್ಷನ್ ಆಫ್ ದಿ ನೇಚರ್ ಆಫ್, ಅವನು ಎಲ್ಲ ಕಡೆ ಈ ರೀತಿ ಹರಡಿಕೊಳ್ಳಬಲ್ಲ ಪರ್ವೇಸಿವ್ನೆಸ್. ಸೊ ದಿ ನೇಚರ್ ಆಫ್ ಪರ್ವೇಸಿವ್ನೆಸ್ನ ತಿಳಿಸ್ತಾ ಇರುವಂತಹ ಕಥೆ ಅದು ವಾಮನ ಪುರಾಣ. ಅದನ್ನು ಬೇರೆ ರೀತಿಯಲ್ಲಿ ನಾವು ಏನೇನೋ ಕ್ವಶನ್ಸ್ಗಳು ಮಾಡ್ಬೋದು. ವಾದ ಮಾಡಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು, ಕ್ವಶನ್ಸ್ ಮಾಡ್ಬೋದು. ಬಟ್ ಇಟ್ಸ್ ಆಫ್ ನೋ ಯೂಸ್. ಪುರಾಣ ಏನು ಹೇಳ್ತಾ ಇದೆ ಅಂಡ್ ದಿ ನೇಚರ್ ಆಫ್ ದಿ ಪರಮಾತ್ಮ ಟ್ಯಾಲಿ ಆಗ್ತಾ ಇದೆ ಅಲ್ವಾ, ದಟ್ ವಿ ಹ್ಯಾವ್ ಟು ಫಾಲೋ. ಸೊ ಇಲ್ಲಿ ದಿ ನೇಚರ್ ಆಫ್ ಪರ್ವೇಸಿವ್ನೆಸ್ ಆಫ್ ದಿ ಪರಮಾತ್ಮ ಕ್ಯಾನ್ ಬಿ ಸೀನ್ ಇನ್ ದಟ್ ಪುರಾಣ ಸ್ಟೋರಿ, ವಾಮನ ಪುರಾಣ. ಪರಮಾತ್ಮ ಈ ರೀತಿ ಕೇವಲ 3 ಪಾದಗಳಲ್ಲಿ ಇಡೀ ವಿಶ್ವವನ್ನು ಅಳೀತಾನಲ್ಲ. ದಿಸ್ ತತ್ವ ಆಫ್ ದಿ ಪರಮಾತ್ಮ ಈಸ್ ಕಾಲ್ಡ್ ದಿ ವಿಷ್ಣು. ಸೊ ವಿಷ್ಣು ಪುರಾಣದಲ್ಲಿ ದೇರ್ ಇಸ್ ಎ ಶ್ಲೋಕ, ಅಂಡ್ ಶ್ಲೋಕ ಸೇಸ್, ಯಸ್ಮಾದ್ ವಿಷ್ಟಮಿದಂ ಸರ್ವಂ ತಸ್ಯ ಶಸ್ತ್ರ ತಸ್ಯ ಶಕ್ತ್ಯ ಮಹಾತ್ಮನಃ ತಸ್ಮಾತ್ ದೇವೋಚ್ಯತೆ ವಿಷ್ಣು ವಿಷೇದಾತ್ತು ಪ್ರವೇಶನಾತ್. ಸೊ ದ ರೂಟ್ ವಿಶುಧಾತುವಿನ ಅರ್ಥ ಈಸ್ ಟು ಎಂಟರ್, ಪ್ರವೇಶ. ಸಿ ವಿಶತಿ ಇತಿ ವಿಶ್ವಂ, ಈ ರೀತಿ ನಾವು ಅದನ್ನೆಲ್ಲ ನಾವು ನೋಡಿದಾಗ ದ ರೂಟ್ ವರ್ಡ್ ಆಫ್ ದಿ ವಿಶುಧಾತು ಅದನ್ನು ಫಾಲೋ ಮಾಡಿದಾಗ ದ ಮೀನಿಂಗ್ ಸೇಸ್ ಇಟ್ ಈಸ್ ಟು ಎಂಟರ್, ಟೇಕ್ ಎನ್ ಎಂಟ್ರಿ. ಇಟ್ ಗಿವ್ಸ್ ದಿ ಮೀನಿಂಗ್ ಆಫ್ ಪ್ರವೇಶ. ಸೊ ದ ಎಂಟೈರ್ ವರ್ಲ್ಡ್ ವಿಚ್ ಈಸ್ ಫುಲ್ ಆಫ್ ಥಿಂಗ್ಸ್, objects. So the entire world is filled with so many objects. ಸೊ ಈ ಕಾರಣದಿಂದ ಈ ಪ್ರಪಂಚವನ್ನು ನಾವು ದೃಶ್ಯ ಪ್ರಪಂಚ, ಯಾಕೆಂದರೆ ಕಣ್ಣು ಬಿಟ್ಟರೆ ಅನೇಕ ವಸ್ತುಗಳು. ದೃಶ್ಯ ಅಂತಂದರೆ ಇನ್ನು ಕಣ್ಣಿಗೆ ಸಿಗುವಂತಹ, ನೋಟಕ್ಕೆ ಕಂಡು ಬರುವಂತಹ ಆಬ್ಜೆಕ್ಟ್ಸ್ಗಳು ಕಂಡು ಬರುವಂತಹದ್ದು, ದಟ್ ಈಸ್ ಕಾಲ್ಡ್ ದೃಶ್ಯ. ದೆರ್ ಈಸ್ ಅ ಫಾರ್ಮ್, ದೆರ್ ಈಸ್ ಅನ್ ಆಬ್ಜೆಕ್ಟ್, ಇಟ್ ಹಸ್ ಗಾಟ್ ಎ ಫಾರ್ಮ್.
ಸೊ ದಟ್ ಈಸ್ ದೃಶ್ಯ. ಸೊ ಇನ್ ದಿಸ್ ಕ್ರಿಯೇಷನ್ ಇಟ್ ಈಸ್ ಫಿಲ್ಡ್ ವಿತ್ ಸೋ ಮೆನಿ ಆಬ್ಜೆಕ್ಟ್ಸ್. ಆದ್ದರಿಂದ ಈ ಪ್ರಪಂಚವನ್ನು ದೃಶ್ಯ ಪ್ರಪಂಚ ಅಂತ ಕರೀತಾರೆ. ಸೊ ದಿಸ್ ದೃಶ್ಯ ಪ್ರಪಂಚ, ದಟ್ ವಸ್ತು ಅಂಡ್ ದ ಬೀಯಿಂಗ್ಸ್, ಆಲ್ ಬೀಯಿಂಗ್ಸ್, ಕೇವಲ ಮನುಷ್ಯರು ಅಂತಲ್ಲ, ಆಲ್ ಬೀಯಿಂಗ್ಸ್ ಇನ್ಕ್ಲೂಡಿಂಗ್ ದಿ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಆಲ್ ದಿ ವಸ್ತುಸ್, ಆಲ್ ದಿ ಆಬ್ಜೆಕ್ಟ್ಸ್, including the world, they are pervaded by him. Even the mantra says, whatever is that is there in the world is subject to changes. Yat kincha jagatya jagat. So it means he is not limited by time and space, substance. This is Vishnu. The second name of Paramatma is Vishnu. ಮೂರನೇದು it is Vashatkaraha. So Vashatkaraha is the third name of the Paramatma. So it's something like ವೇದಾಂತದಲ್ಲಿ ಇದನ್ನು ಟೆಕ್ನಿಕಲ್ ವರ್ಡ್ ಅಂತ ಹೇಳ್ತಾರೆ, ಟೆಕ್ನಿಕಲ್ ನೇಮ್. ಸಾಮಾನ್ಯವಾಗಿ ವಷಟ್ಕಾರ ಅಂತ ಹೇಳಿದಾಗ ಇಂತಹ ಒಂದು ಶಬ್ದವನ್ನು ನಾವು ಸಾಮಾನ್ಯವಾಗಿ ನಾವು ಕೇಳಿಸ್ಕೊಳ್ಳುವಂತಹದ್ದು ಹೋಮ, ಹವನ, ಯಾಗ, ಯಜ್ಞ ಇತ್ಯಾದಿಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಈ ವಷಟ್ಕಾರ ಅನ್ನುವಂತಹದ್ದನ್ನು ನಾವು ನೋಡಬಹುದು. ಅಲ್ಲಿ ಉಪಯೋಗಿಸುವಂತಹ ಪದ ಇದು ವಷಟ್ಕಾರ. ದಿಸ್ ವಷಟ್ ಅನ್ನುವಂತಹದ್ದು ಈಸ್ ದಿ ಶಬ್ದ, Kara is the pratyaya. So it is suffix added to the word. ಒಂದು ಹೋಮ ನಡೀತಾ ಇದೆ ಅಂತಂದಾಗ ನಾವು ಒಂದು ಹೋಮ ಹೇಗೆ ನಡೆಯುತ್ತೆ ಅನ್ನೋದಂತಹದ್ದನ್ನು ನಾವು ನೆನಪು ಮಾಡಿಕೊಂಡ್ರೆ ಅಲ್ಲಿ ನಾವು ಪಡೆದುಕೊಂಡಂತಹ ಕೆಲವು ಎಕ್ಸ್ಪೀರಿಯನ್ಸಸ್ಗಳನ್ನ ರೀಕಾಲ್ ಮಾಡಿದ್ರೆ ಅಲ್ಲಿ ಒಂದು ಹೋಮ ನಡೀತಾ ಇದೆ ಅಂತಂದಾಗ ಮುಖ್ಯವಾಗಿ ಅಲ್ಲಿ ಒಂದು ಹೋಮಕುಂಡ ಇರಬೇಕು. ಹೋಮಕುಂಡ ಇರೋಂತಹದ್ದನ್ನು ನೋಡಿರ್ತೀವಿ. ಮತ್ತು 4 ಭಾಗ ದಿಕ್ಕಿನಲ್ಲಿ ಅಂತಂದರೆ ಹೋಮದ ಚೌಕಾಕೃತಿಯಲ್ಲಿ ಹೋಮಕುಂಡವನ್ನು ಮಾಡಿರ್ತಾರೆ. 4 ಚೌಕ ಅಂತಂದರೆ 4 ಭಾಗಗಳಲ್ಲಿ 4 ಜನ ಋತ್ವಿಕರು ಆ ಹೋಮವನ್ನು ನಡೆಸ್ತಾ ಇರ್ತಾರೆ. ಅಲ್ಲಿ ಒಬ್ಬ ಯಜಮಾನ ಕೂಡ ಇರ್ತಾನೆ. ದಟ್ ಯಜಮಾನ ಅಂತಂದರೆ ಹೋಮವನ್ನು ನಡೆಸೋವಂತಹವನು. ಸೊ ಅವನು ಒಂದು ಉದ್ದೇಶವನ್ನು ಪಟ್ಟಿರ್ತಾನೆ. ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ಹೋಮದ ಯಜಮಾನ. ಸೊ ಅವನು ಈ ಹೋಮಕ್ಕೆ ಕಾರಣನಾಗಿರ್ತಾನೆ, ಹೋಮವನ್ನು ನಡೆಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಅವನು ಇಟ್ಕೊಂಡು ಈ ಹೋಮವನ್ನು ಆಚರಿಸ್ತಾನೆ. ಹೋಮಕ್ಕೆ ಇವರೆಲ್ಲ ಋತ್ವಿಕರು ಅನೇಕರೆಲ್ಲ ಬಂದಿರ್ತಾರೆ. ಸೊ ಒಂದು ಹೋಮ ಅಂತಂದಾಗ ಅಲ್ಲಿ ಹೋಮಕುಂಡ ಇರುತ್ತೆ. ಸೊ ಅಲ್ಲಿ ಋತ್ವಿಕರು ಇರ್ತಾರೆ, ಹೋಮದ ಯಜಮಾನ ಇರ್ತಾನೆ, ಹೋಮಕುಂಡದಲ್ಲಿ ಅಗ್ನಿ ಇರುತ್ತೆ. ಹೋಮ ಪ್ರಾರಂಭ ಆದ ನಂತರದಲ್ಲಿ ಅಗ್ನಿಗೆ ಆಹುತಿಯನ್ನು ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ನಾವು ನೋಡ್ಬೋದು. ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಾರೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ದೇವತೆಯ ಹೆಸರನ್ನು ಹೇಳ್ತಾರೆ. ಆ ದೇವತೆಯ ಹೆಸರನ್ನು ಹೇಳಿಬಿಟ್ಟು ಅಂತಹ ದೇವತೆಗೆ ನಾನು ಆಫರ್ ಮಾಡ್ತಾ ಇದ್ದೀನಿ, ಅರ್ಪಿಸ್ತಾ ಇದ್ದೀನಿ, ಮತ್ತು ಇದು ನನ್ನದಲ್ಲ, ಏನಿದನ್ನು ಹೋಮಕುಂಡದಲ್ಲಿ ಇಂತಹ ದೇವತೆಗೆ ಸೇರಿದ್ದು ಅಂತ ಹೇಳಿ ಅದನ್ನು ಅರ್ಪಿಸ್ತಾ ಇದ್ದೀನಿ, ಅದು ನನ್ನದಲ್ಲ. ಇದಂ ನಮಮ, ಇದು ನನ್ನದಲ್ಲ. ಅಂಡ್ ಐ ಆಮ್ ಆಫರಿಂಗ್ ದಿಸ್. ಸೊ ಹೋಮದಲ್ಲಿ ಈ ರೀತಿ ಒಂದು ಪರ್ಟಿಕ್ಯುಲರ್ ದೇವತೆಯ ಹೆಸರನ್ನು ಹೇಳಿಬಿಟ್ಟು ಆ ಅಗ್ನಿಕುಂಡದಲ್ಲಿ ಇರುವಂತಹ ಅಗ್ನಿಗೆ ಒಂದು ಆಹುತಿಯನ್ನು ಹಾಕ್ಬಿಟ್ಟು ನಾವು ಅಗ್ನಿಯನ್ನು ಪ್ರಾರ್ಥನೆ ಮಾಡ್ಕೋತೀವಿ. ಹೇ ಅಗ್ನಿದೇವ,
ಇದನ್ನು ಇಂತಹ ಒಂದು ಪರ್ಟಿಕ್ಯುಲರ್ ದೇವತೆಗೆ ನೀನು ತಲುಪಿಸು. ಸೊ ದಟ್ ರೆಸ್ಪಾನ್ಸಿಬಿಲಿಟಿ ಈಸ್ ಟೇಕನ್ ಬೈ ಅಗ್ನಿದೇವ. ಸೊ ಒಂದು ಹೋಮದಲ್ಲಿ ಹೋಮದ ಯಜಮಾನ, ಋತ್ವಿಕರು ಅಂಡ್ ಹೋಮ ಎಷ್ಟು ಇಂಪಾರ್ಟೆಂಟು, ಅಗ್ನಿದೇವನ ಪಾತ್ರ ಎಲ್ಲವುಗಳಿಗಿಂತ ಬಹಳ ಶ್ರೇಷ್ಠ ಮತ್ತು ಇಂಪಾರ್ಟೆಂಟ್. ಬಿಕಾಸ್ ಹಿ ಈಸ್ ದಿ ಒನ್ ಹೂ ರಿಸೀವ್ಸ್ ದೀಸ್ ಆಹುತೀಸ್ ಅಂಡ್ he distributes, he goes and delivers to that particular ದೇವತಾ. ಇಂತಹದ್ದನ್ನು ನಿನಗೆ ತಲುಪಿಸು ಅಂತ ಹೇಳಿದರೆ ಈ ಹೋಮದಲ್ಲಿ ನಾನು ತಂದಿದ್ದೀನಿ ತಗೋ ಅಂತ ಹೇಳಿ ಅಗ್ನಿದೇವ he delivers them to that particular god. ಸೊ ಅಲ್ಲಿ ಆಫರ್ ಮಾಡ್ಬೇಕಾದ್ರೆ ವಿ ಆಫರ್ ಇಟ್ ವಿತ್ ಎ ಮಂತ್ರ, ಒಂದು ಮಂತ್ರವನ್ನು ಹೇಳ್ತೀವಿ. ಬಟ್ ಇಷ್ಟೆಲ್ಲ ಆದರೂ ಕೂಡ ದಿಸ್ ಹೋಮ ಅನ್ನುವಂತಹದ್ದು ಇದೊಂದು ಕರ್ಮದ ಆಚರಣೆ. ಹೋಮವನ್ನು ಕರ್ಮದ ಆಚರಣೆ ಅಂತ ಕರೆದಿರೋದ್ರಿಂದ ಹೋಮವನ್ನು ಒಂದು ಘನ ಉದ್ದೇಶದ ಕಾರಣದಿಂದ ಅದನ್ನು ನಡೆಸ್ತಾ ಇರ್ತೀವಿ. ಈಗ ನಾನು ಒಂದು ಹೋಮವನ್ನು ಯಾಕೆ ಮಾಡ್ತೀನಿ ಅಂತಂದರೆ ನನಗೆ ಏನೋ ಒಂದು ಬೇಕಿರುತ್ತೆ. ಈವನ್ 4 ಜನ ಸೇರಿ ಒಂದು ಸಮಾಜದಲ್ಲಿ ಲೋಕ ಕಲ್ಯಾಣಕ್ಕೆ ಅಂತ ಹೇಳಿದ್ರು ಕೂಡ ದಟ್ ಲೋಕ ಕಲ್ಯಾಣ ಈಸ್ ದಿ ಉದ್ದೇಶ. ಸೊ ಇಂಡಿವಿಜುವಲ್ ಆಗಿ ನಾನೇ ಒಂದು ಹೋಮವನ್ನು ಮಾಡ್ತೀನಿ ಅಂತಂದಾಗ ನನ್ನಲ್ಲಿ ಒಂದು ಉದ್ದೇಶ ಇರುತ್ತೆ, ಯಾವುದೋ ಒಂದು ನನಗೆ ಬೇಕಿರುತ್ತೆ, ನನ್ನಲ್ಲಿ ಇರುವಂತಹ ಒಂದು ಆಸೆ ಬಯಕೆ, ಯಾವುದೋ ಒಂದು ಉದ್ದೇಶ, ಇಂತಹದ್ದು ನನಗೆ ಕೆಲವು ಸಿಗಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ಕೂಡ ನಾನು ಒಂದು ಹೋಮವನ್ನು ಮಾಡ್ತೀನಿ. ಸೊ ದೇರ್ ವಿಲ್ ಬಿ ಎ ಉದ್ದೇಶ. ಸೊ ಇಲ್ಲಿ 4 ಜನ ಒಟ್ಟಾಗಿ ಸೇರುವಂತಹ ಮಾಡುವ ಒಂದು ಹೋಮ ಅಂತಂದಾಗ ಅದನ್ನು ಲೋಕ ಕಲ್ಯಾಣ ಅರ್ಥ, ಸರ್ವೇ ಜನ ಸುಖಿನೋ ಭವಂತು. ಸೊ ಎಲ್ಲರ ಒಳಿತಿಗಾಗಿ ಈ ಒಂದು ಹೋಮವನ್ನು ಮಾಡ್ತಾ ಇದ್ದೀವಿ. ಈವನ್ ಎಲ್ಲರ ಒಳ್ಳೆಯದಕ್ಕೆ ಅಂತ ಹೇಳಿದಾಗ ಈವನ್ ದಟ್ ಈಸ್ ಎ ಉದ್ದೇಶ. ಸಿ ದಿ ಕಿಂಗ್ ದಶರಥ ಹಿ ಡಿಡ್ ಎ ಯಾಗ. ಅನೇಕ ವರ್ಷಗಳಾದರೂ ಕೂಡ ಮಕ್ಕಳಾಗಿರಲಿಲ್ಲ ಅಂತ ಹೇಳಿ, ಸೊ ಸಂತಾನ ಭಾಗ್ಯ ಬೇಕು ನನಗೆ ಅಂತ ಹೇಳಿ ಪುತ್ರಕಾಮೇಷ್ಟಿ ಯಾಗ ಅನ್ನುವಂತಹದ್ದನ್ನು ಮಾಡ್ತಾನೆ. ಸೊ ಇಟ್ ಈಸ್ ಎ ಕರ್ಮದ ಆಚರಣೆ ಅಂಡ್ ದೇರ್ ವಿಲ್ ಬಿ ಎ ಉದ್ದೇಶ. ಸೊ ಆ ಕರ್ಮದ ಆಚರಣೆಯನ್ನು ನಾವು ಎಷ್ಟು ನಿಷ್ಠೆಯಿಂದ ನಾವು ಮಾಡ್ತೀವಿ ಅದಕ್ಕೆ ತಕ್ಕಂತೆ ಅಲ್ಲಿ ಫಲ ಸಿಗತ್ತೆ. ಈವನ್ ದಶರಥ ಇಂತಹ ಒಂದು ಯಾಗವನ್ನು ಮಾಡಿದಾಗ ದಿ ಸೆಲೆಸ್ಟಿಯಲ್ ಗಾಡ್ ಹಿ ಕೇಮ್ ಔಟ್ ಫ್ರಮ್ ದಿ ಅಗ್ನಿಕುಂಡ ಅಂಡ್ ಹಿ ಗೇವ್ ಪಾಯಸಂ ಟು ದಶರಥ ಆಸ್ ಪ್ರಸಾದ, ಹೋಮ ಪ್ರಸಾದ. ಸೊ ದಶರಥ ಅದನ್ನು ತನ್ನ 3 ಹೆಂಡತಿಯರಿಗೆ ಅದನ್ನು ಕೊಡ್ತಾನೆ. ಈ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ನಮಗೆ ಸಂತಾನ ಭಾಗ್ಯ ಆಗತ್ತೆ. ಆ ನಂತರದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲ ಹುಟ್ಟುತ್ತಾರೆ. ಸೊ ಒಂದು ಹೋಮ ಅಂತಂದಾಗ ಇಟ್ ಈಸ್ ಎ ಕರ್ಮದ ಆಚರಣೆ. ಸಿನ್ಸ್ ಇಟ್ ಈಸ್ ಎ ಕರ್ಮದ ಆಚರಣೆ, ದೆರ್ ಈಸ್ ಎ ಉದ್ದೇಶ. ಸೊ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಹೋಮವನ್ನು ಮಾಡ್ತೀವಿ. ಹೋಮವನ್ನು ಮಾಡಿದಾಗ ಅಲ್ಲಿ ಹೋಮದ ಯಜಮಾನ ಇರ್ತಾನೆ, ಮತ್ತು ಋತ್ವಿಕರೆಲ್ಲ ಕೂತಿರ್ತಾರೆ ಹೋಮವನ್ನು ನಡೆಸ್ಕೊಡೋವಂಥ ಅವರೆಲ್ಲ ಒಂದು ಮಂತ್ರವನ್ನು ಹೇಳ್ತಾರೆ. ಅಗ್ನಿಕುಂಡದಲ್ಲಿ ಅಗ್ನಿ ಇರುತ್ತೆ, ಆ ಅಗ್ನಿಗೆ ಒಂದು ಮಂತ್ರವನ್ನು ಹೇಳಿ ನಾವು ಒಂದು ಹವಿಸ್ಸು ಅಥವಾ ಆಹುತಿ ಅಂತ ಏನು ಹೇಳ್ತೀವಿ ಅದನ್ನು ಅರ್ಪಿಸ್ಬಿಟ್ಟು ನಾವು ಅಗ್ನಿದೇವನನ್ನು ಕೇಳ್ಕೊತೀವಿ, ಇದನ್ನು ಇಂತಹ ಒಂದು ದೇವತೆಗೆ ನೀನು ತಲುಪಿಸು. ಸೊ ಇಟ್ ಈಸ್ ದಿ ಅಗ್ನಿದೇವ ಹೂ ಡೆಲಿವರ್ಸ್ ದಟ್ ಟು ದಟ್ ಪರ್ಟಿಕ್ಯುಲರ್ ಗಾಡ್. ಸೊ ಹೋಮ ಈ ರೀತಿ ಅಲ್ಲಿ ಪವಿತ್ರವಾದ ಅಗ್ನಿ ಇರುತ್ತೆ, ಅಲ್ಲಿ ಒಂದು ಆಹುತಿಯನ್ನು ಈ ಅಗ್ನಿಗೆ ಅರ್ಪಿಸಿ ಅದನ್ನು ಒಂದು ಪರ್ಟಿಕ್ಯುಲರ್ ದೇವತೆಗೆ ತಲುಪಿಸು ಅಂತ ಹೇಳಿ ಅದಕ್ಕಾಗಿ ಒಂದು ಮಂತ್ರವನ್ನು ಕೂಡ ಹೇಳ್ತೀವಿ. ಹೀಗೆ ಎಲ್ಲದರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಉದ್ದೇಶವಿಲ್ಲದೆ ಯಾವುದೇ ಕಾರ್ಯವನ್ನು ಕೂಡ ಯಾರೂ ಮಾಡೋದಿಲ್ಲ.
ಸೊ ಇಲ್ಲಿ ಹೋಮದಲ್ಲೂ ಕೂಡ ಸಿಮಿಲರ್ಲಿ ಆಹುತಿಯನ್ನು ಅಗ್ನಿಯಲ್ಲಿ ಅರ್ಪಿಸುವಾಗ ದೇ ಮೇಕ್ ಎ ಸೌಂಡ್, ಒಂದು ಶಬ್ದವನ್ನು ಉಂಟು ಮಾಡ್ತಾರೆ. ಇಟ್ ಈಸ್ ಕಾಲ್ಡ್ ಸ್ವಾಹಾಹ. ಆಹುತಿಯನ್ನು ಅಗ್ನಿಗೆ ಹಾಕುವಾಗ ಸ್ವಾಹಾಹ. ಈ ಸ್ವಾಹಾಹ ಅನ್ನುವಂತಹದ್ದನ್ನು ಹೇಳ್ತಾರೆ, ಅಥವಾ ಅದರ ಬದಲು ದಿ ಅನದರ್ ವರ್ಡ್ ವಷಟ್ ಅನ್ನುವಂತಹದ್ದನ್ನು ಕೂಡ ಉಪಯೋಗಿಸ್ತಾರೆ. ಹೀಗೆ ವಷಟ್ ಅಂತ ಹೇಳಿ ಅದನ್ನು ಅಗ್ನಿಗೆ ಅರ್ಪಿಸುವಾಗ ಅಲ್ಲಿ ವಿ ಆಲ್ಸೋ ವೆರಿ ಹಂಬ್ಲಿ ಅಹಂಕಾರವನ್ನು ಬಿಟ್ಟು ನಾವು ಅಲ್ಲಿ ಅಗ್ನಿ ಸಾಕ್ಷಿಯಾಗಿ ನಾವೇನು ಹೇಳ್ತೀವಿ ಅಂತಂದರೆ, ಯಾವುದನ್ನು ನಾನು ಈ ಅಗ್ನಿಯಲ್ಲಿ ಆಹುತಿ ಅಂತ ಹೇಳಿ ಅರ್ಪಿಸ್ತಾ ಇದ್ದೀನಿ, ಇದಂ ನಮಮ, ಇದು ನಂದಲ್ಲ, ದಟ್ ಅಟ್ಯಾಚ್ಮೆಂಟ್ನ ಕಟ್ ಮಾಡಿ ಕೊಡ್ತಾ ಇರುವಂತಹದ್ದು. ಇನ್ನು ಮುಂದೆ ಇದು ನನ್ನದಲ್ಲ, ಹಿಂದೆ ಕೂಡ ನಂದಲ್ಲ ಆ್ಯಕ್ಚುಲಾಗಿ. ಸೊ ಇದು ನನ್ನದಲ್ಲ, ಯಾಕೆಂತಂದರೆ ಅನೇಕಗಳನ್ನು ನಾವು ಅಂಟಿಸ್ಕೊಂಡ್ಬಿಟ್ಟಿರ್ತೀವಿ, ಇದೆಲ್ಲ ನಮ್ಮದು, ಆಲ್ ದಿಸ್ ಈಸ್ ಇಟ್ ಬಿಲಾಂಗ್ಸ್ ಟು ಮೀ. ಸೊ ಅದಕ್ಕೆ ಅಲ್ಲಿ ಅಹಂಕಾರ ಇರಬಾರ್ದು. ದೇವರಿಗೆ ನಾವು ಯಾವುದೋ ಒಂದನ್ನು ಅರ್ಪಣೆ ಮಾಡ್ತಾ ಇದ್ದೀವಿ ಅಂತಂದಾಗ ಅಲ್ಲಿ ಅಹಂ ಇರಬಾರ್ದು. ಸೊ ಆಗ ದೇವತೆಗಳಿಗೆ ಯಾವುದೋ ಒಂದನ್ನು ಕೊಟ್ಟಾಗ ನಾವೇನು ಹೇಳ್ತೀವಿ, ನಾನು ಕೊಟ್ಟಿದ್ದೀನಿ ಅನ್ನೋಂತಹದ್ದು ಬರಬಾರ್ದು. ಭಗವಂತನಿಗೆ ಕೊಡುವಂತಹ ಶಕ್ತಿ ನಮಗಿಲ್ಲ, ನಮಗೆ ಆ ಪವರ್ ಇಲ್ಲ, ಆ ಶಕ್ತಿ ಇಲ್ಲ. ಆದರೂ ಕೂಡ ಮನುಷ್ಯನ ಮನಸ್ಸು ಹೇಗೆ ಅಂತಂದರೆ, ಯಾವ ಸಂದರ್ಭದಲ್ಲಿ ಬೇಕಾದರೂ ಅಹಂ ಅನ್ನುವಂತಹದ್ದು ಘನವಾಗಿ ಬೆಳೆಯುತ್ತೆ. ಸೊ ಅಲ್ಲಿ ಅದಕ್ಕೆ ಏನು ಅಂತಂದರೆ, ಅಗ್ನಿಗೆ ಈ ರೀತಿ ಒಂದು ಆಹುತಿಯನ್ನು ಅರ್ಪಿಸುವಾಗ ನಾವು ಹೇಳ್ಕೊತೀವಿ, ಇದಂ ನಮಮ, ಇದು ನನ್ನದಲ್ಲ. ಸೊ ಇದು ನನ್ನದಲ್ಲ ಅಂತ ಹೇಳಿ ಒಂದು ಮಂತ್ರವನ್ನು ಹೇಳಿ ಅಗ್ನಿಗೆ ನಾವು ಅದನ್ನು ಅರ್ಪಿಸ್ತೀವಿ. ಒಂದು ವೇಳೆ ನಾವು ಇಂದ್ರ ದೇವತೆಗೆ ಈ ಒಂದು ಆಹುತಿಯನ್ನು ಕೊಡ್ತಾ ಇದ್ದೀವಿ, ಆಗ ಒಂದು ಮಂತ್ರವನ್ನು ಹೇಳ್ತೀವಿ, ಇದನ್ನು ಇಂದ್ರ ದೇವತೆಗೆ ನಾನು ಆಹುತಿ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಇದು ಇಂದ್ರದೇವನಿಗೆ ಅಂತ ಅಂದಾಗ ನಾವೇನು ಹೇಳ್ತೀವಿ ಅಂತಂದರೆ, ಇಂದ್ರಾಯ ಸ್ವಾಹಾಹ, ಇಂದ್ರಾಯ ಇದಂ ನಮಮ. ಸೊ this is given to Indra, it is no more mine, it belongs to Indra Devata. ಇದು ನಂದು ಅಲ್ವೇ ಅಲ್ಲ, it belongs to Indra Devata. So please give it back to Indra. ಸೊ ಇಲ್ಲಿ ಸ್ವಾಹಾಹ ಅಂತ ಹೇಳಿ ಆಹುತಿಯನ್ನು ಹಾಕಬೇಕಾದ್ರೆ, ಆಹುತಿಯನ್ನು ಅರ್ಪಿಸುವಾಗ ಅಲ್ಲಿ ಒಂದು ಐದರ್ ವಿ ಯೂಸ್ ದಿ ವರ್ಡ್ ಸ್ವಾಹಾಹ, ಇಂದ್ರಾಯ ಸ್ವಾಹಾಹ. ಸೊ ಅದನ್ನು ಕೂಡ ಉಪಯೋಗಿಸ್ತೀವಿ, ಅಥವಾ ವಷಟ್ ಅನ್ನುವಂತಹ ಶಬ್ದವನ್ನು ಕೂಡ ಉಪಯೋಗಿಸ್ತೀವಿ. ಸೊ ದಿಸ್ ಈಸ್ ವಷಟ್. ಸೊ ಎಗೇನ್ ಈ ವಷಟ್ ಅನ್ನುವಂತಹದ್ದನ್ನು ಮತ್ತಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ವೈ ದಿಸ್ ವಷಟ್ಕಾರ ಅನ್ನುವಂತಹದ್ದು ಭಗವಂತ ವಿಷ್ಣುವಿನ ನಾಮವಾಗಿ ಕಂಡುಬಂದಿದೆ. ಅದು ಮೊದಲನೇ ಸ್ತೋತ್ರದಲ್ಲಿ 3ನೇ ಹೆಸರು, ದಿಸ್ ವಷಟ್ಕಾರ. ವಿಶ್ವಂ ವಿಷ್ಣುರ್ ವಷಟ್ಕಾರ. ಸೊ ವಷಟ್ಕಾರ ಈಸ್ ದಿ ಥರ್ಡ್ ನೇಮ್ ಆಫ್ ದಿ ಲಾರ್ಡ್ ವಿಷ್ಣು. So we understood what is Vashatkaraha. But why Bhagavan Vishnu is called Vashatkaraha? So ಇದನ್ನ ಆಚಾರ್ಯ ಶಂಕರರು ಈ ವಷಟ್ಕಾರ ಅನ್ನುವಂತಹ ಶಬ್ದಕ್ಕೆ 4 ಹಂತಗಳಲ್ಲಿ ಅರ್ಥವನ್ನು ಕೊಡ್ತಾರೆ ಅವರು. he explains it, this Vashatkara, in 4 different levels. What is actually Vashatkara?
ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.